ರಿಪೋರ್ಟ್ ಕೊಡ್ತಾ ಇರ್ತೀನಿ. ಒಂದು ವೇಳೆ ಅವಕಾಶ ಸಿಕ್ಕಿದಾಗ ಇಲ್ಲಿಗೂ ಬರ್ತಾ ಇರ್ತೀನಿ. ಬಂದಿದ್ದು ನನಗೆ ತುಂಬ ಸಂತೋಷ, ಮತ್ತು ನಿಮ್ಮೊಂದಿಗಿರುವಂಥದ್ದು ಭಾಳ ಸಂತೋಷ. ನಿಮ್ಮೆಲ್ಲರನ್ನು ನೋಡುವಂಥದ್ದು ಒಂದು ದೊಡ್ಡ ನನ್ನ ಆಶೀರ್ವಾದ. ಮತ್ತು ಬ್ರದರ್ಗೆ ನಾನು ತುಂಬ ಹೃದಯದಿಂದ ವಂದನೆ ಹೇಳ್ತೇನೆ. ಸಭೆಯಲ್ಲಿರುವಂಥ ಎಲ್ಲರಿಗೂ ಕೂಡ ನಾನು ವ್ಯಕ್ತಿಗತವಾಗಿ ವಂದನೆ ಹೇಳ್ತೇನೆ. ಎರಡನೇದಾಗಿ, ಕಳೆದ ಒಂದು 10-15 ದಿನಗಳಿಂದ ಸಾರಕ್ಕ ಅವರು ಕ್ಷೇಮ ಇರಲಿಲ್ಲ. ಮಂಗಳೂರಿಗೆ ಹೋದಾಗ ಅಲ್ಲೇ ಅಡ್ಮಿಟ್ ಆದರು. ನಾವು ಸುದ್ದಿ ಕೇಳ್ತಾ ಇದ್ವಿ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ವಿ. ಆದರೆ ಇವತ್ತು ನಮ್ಮೊಂದಿಗೆ ಇದ್ದಿದ್ದು ತುಂಬ ಸಂತೋಷ. ದೇವರಿಗೆ ನಾವು ವಂದನೆ ಹೇಳೋಣ. ಓಕೆ, ಅದರಿಂದ ಇದು ಒಂದು ಒಳ್ಳೆಯ, ಅವರು ಅಲ್ಲಿ ಹೋಗಿ ನಾನು ಮತ್ತು ಸಹೋದರರು ಮಾತಾಡ್ಕೊಳ್ತಾ ಇದ್ವಿ. ಮಂಗಳೂರಿಗೆ ಹೋದಾಗಲೇ ಅಡ್ಮಿಟ್ ಆಗಿದ್ದಾರೆ ಅಂತ. ಈಗ ಅಕ್ಕ ಅವರು ತಂಗಿ ಮನೆಯಲ್ಲಿದ್ದೇವೆ ಅಂತ. ದೇವರ ಚಿತ್ತ, ಅವ್ರ ತಂಗಿ ಮನೆಯಲ್ಲಿ ಅವರಾಗಿ ಅವರು ಹೋಗ್ತಾ ಇರಲಿಲ್ಲ. ಆದರೆ ಈ ಒಂದು ರೀತಿಯಲ್ಲಿ ಕಾರಣದಿಂದ ಅಕ್ಕ ಅವರಾಗಲಿ ನಮ್ಮ ಸಹೋದರರಾಗಲಿ ಅಲ್ಲಿ ಹೋಗಿ ಇದ್ದು ಅವರ ಜೊತೆಯಲ್ಲಿ ಸಾಕಷ್ಟು ಸಮಯ ಕಳೆದಿದ್ದಾರೆ. ಅದು ಒಳ್ಳೆಯ ಸಮಯನೇ ಆಗಿರುತ್ತೆ, ಎರಡನೇ ಮಾತಿಲ್ಲ. ಅದು ಕೂಡ ದೇವರ ಚಿತ್ತ. ಅದಕ್ಕಾಗಿ ದೇವರಿಗೆ ವಂದನೆಗಳು. ಮತ್ತು ನಾನು ಕೂಡ ಇವತ್ತು ಬಂದಿದ್ದು ಯಾಕೆ ಅಂದರೆ, ಶಿವಮೊಗ್ಗದಲ್ಲಿ ಮದುವೆ ಇತ್ತು. ನನ್ನ ಬೆನ್ನಿಯವರ ಅಣ್ಣನ ಮಗ ಅವ್ರದ್ದು ಮದುವೆ ಇತ್ತು. NR ಪುರದಲ್ಲಿ ನಾನು ಬರಬೇಕಾಗಿತ್ತು, ಬರ್ತೇನೆ ಅಂತ ಹೇಳಿದ್ದೆ. ಅದರಿಂದ ನಿನ್ನೆ ಸಾಯಂಕಾಲ 8 ಗಂಟೆಗೆ ಬಂದು ಇವತ್ತು ಮದುವೆ ಮುಗಿಸ್ಕೊಂಡು ನಾನು ಇವತ್ತು ನೈಟ್ ಹೋಗ್ತಾ ಇದ್ದೇನೆ. ಸೊ ಏನೇ ಆಗಲಿ ಅಲ್ಲಿಗೆ ಬಂದಿದ್ದು ಒಳ್ಳೆಯದಾಯಿತು. ಮತ್ತು ಅನೇಕರ ಜೊತೆಯಲ್ಲಿ ಒಂದು ಫೆಲೋಶಿಪ್ ಆಯಿತು. ಹಾಗೆ ನಿಮ್ಮೊಂದಿಗೂ ಕೂಡ ಒಂದು ಒಳ್ಳೆಯ ಫೆಲೋಶಿಪ್ ಆಗಲಿ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿರುವಂಥದ್ದು. ದೇವರ ಕೃಪೆಯಿಂದ ನನಗೆ 11 ಗಂಟೆವರೆಗೂ ನೀವು ಬೈಬಲ್ ಸ್ಟಡಿ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಾನು 12 ಗಂಟೆವರೆಗೂ ಏನೂ ತೊಗೊಳೋದಿಲ್ಲ. 11 ಗಂಟೆ ನನ್ನ ರೈಲ್ ಇರುತ್ತೆ ಅಷ್ಟೇ. 11 ಗಂಟೆಗೆ ನನ್ನ ರೈಲ್ ಇರೋದ್ರಿಂದ ನಾನು ಹೊರಟೋಗ್ಬಿಡ್ತೀನಿ ಬೇಗನೆ. ಏನೇ ಆಗಲಿ, ಇವತ್ತು ಆ್ಯಕ್ಚುಲಿ ನಿಮ್ಮದು ಬೈಬಲ್ ಸ್ಟಡಿ ಸತ್ಯವೇದ ಅಧ್ಯಯನ ಬೆಂಗಳೂರಿಗೆ. ಹೌದು, ಬೆಂಗಳೂರಿಗೆ ಹೊರಟೋಗ್ತೀನಿ ಇವತ್ತು ಸಂಜೆ. ನಾನು ಹೊರಟೋಗ್ತೀನಿ ಇವತ್ತು ಸತ್ಯವೇದದ ಅಧ್ಯಯನ. ನಾನು ಬ್ರದರ್ ಬಿಜು ಥಾಮಸ್ ಅವರು ನನ್ನನ್ನು ಕರ್ಕೊಂಡು ಬರೋದಕ್ಕೆ ನಾನು ಇದ್ದೆ. ಅವರೇ ಬಂದು ಕಾರ್ನಲ್ಲಿ ನನ್ನನ್ನು ಕರ್ಕೊಂಡು ಬರುವಾಗ ನಾನು ಕೇಳ್ತಾ ಇದ್ದೆ, ಇವತ್ತು ಹೇಗೆ ಯಾವ ರೀತಿಯಲ್ಲಿ ಅಂತಂದರೆ, ಇಲ್ಲ ನಾನು ಇಬ್ರಿಯ ಪತ್ರಿಕೆ ಸೀರೀಸ್ ಆಗಿ 1ನೇ ಅಧ್ಯಾಯದಿಂದ ಈಗ 13ನೇ ಅಧ್ಯಾಯದ ತನಕ ಬಂದಿದ್ದೇವೆ. ಎಷ್ಟು ದಿನ ತಗೊಂಡ್ರಿ ಅಂತ ಕೇಳಿದೆ. ಸುಮಾರು 1 ವರ್ಷ ಆಯಿತು ಅಂತ. ಒಳ್ಳೆಯದಾಗಿತ್ತು. ಬಹಳ ಅದರಲ್ಲಿ ಡೀಪ್ ಸ್ಟಡಿ ತುಂಬ ಚೆನ್ನಾಗಿದೆ. ಅನೇಕ ಸತ್ಯಗಳಿದೆ ಯಾಜಕರ ವಿಷಯದಲ್ಲಿ. ಭಾಳಷ್ಟು ಸಂತೋಷದ. ಅದರಿಂದ ಇವತ್ತು ನೀವೇ ತಗೊಳ್ಳಿ ಅಂತ ಹೇಳಿದೆ. ನಾನು ಕೇಳ್ತೀನಿ ಅಂತ ಇಲ್ಲ ಬ್ರದರ್, ನೀವು ಇವತ್ತು ಬಂದಿದ್ದೀರಿ, ನಿಮ್ಮ ಮಾತುಗಳನ್ನು ನಾವು ಕೂಡ ಕೇಳಿಸ್ಕೊಳ್ತೀವಿ ಅಂತ ನನಗೆ ಸಂತೋಷವಾಗಿ ಅವರ ಸಮಯ ನನಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಇವತ್ತಿಗೆ ಮುಗಿತಿತ್ತೇನೋ ಗೊತ್ತಿಲ್ಲ, ಮುಂದಿನ ವಾರನೂ ನಿಮಗೆ ಚಾನ್ಸ್ ಇಲ್ಲ. ಅದರಿಂದ ಇನ್ನು ಏನಿದ್ರೂ ಕೂಡ ಮುಂದಿನ ತಿಂಗಳಿರ್ಬೋದೇನೋ ಅಂತ ನನಗನ್ನಿಸ್ತದೆ. ಸೊ ಆದ್ದರಿಂದ ನಾವು ಇವತ್ತು, ನಾನು ಇಬ್ರಿಯ ಪತ್ರಿಕೆ ತಗೊಳ್ಳೋದಿಲ್ಲ. ಇಬ್ರಿಯ ಪತ್ರಿಕೆ ಅವ್ರದ್ದು, ಅವರೇ ಸಮಾಪ್ತಿ ಮಾಡ್ತಾರೆ. ಪ್ರಾರಂಭ ಅವ್ರದ್ದೇ ಮತ್ತು ಕೊನೆಯದು ಕೂಡ ಅವ್ರದ್ದೇ ಆಗಿರುತ್ತೆ. ನಾನು ಇವತ್ತು ನಿಮಗೆ ಸ್ವಲ್ಪ ವ್ಯತ್ಯಾಸವಾಗಿ ತಗೊಳ್ತೀನಿ. ಈ ಅವಕಾಶ ದೇವರು ಕೊಟ್ಟಿದ್ದಕ್ಕೆ ದೇವರಿಗೂ ಮತ್ತು ಬ್ರದರ್ಗೆ ನಾನು ಇನ್ನೂ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ. ಇದು ಅವಕಾಶ ಸುಮ್ಮನೆ ಬರೋದಿಲ್ಲ ರೀ, ಅಷ್ಟು ಸುಮ್ಮನೆ ಸುಲಭವಾಗಿ ಬರುವಂಥದ್ದಲ್ಲ. ಒಂದು ವೇದಿಕೆ ಸಿಗಬೇಕು ಅಂತಂದರೆ ಅದು ಬಹಳನೇ ಪ್ರಯಾಸ ಇರ್ತದೆ. ಆದರೆ ಇಂಥದ್ರಲ್ಲಿ ನಮಗೆ ಬಂದಾಗೆಲ್ಲ ವೇದಿಕೆ ಬಿಟ್ಟು ಕೊಡ್ತಾ ಇದ್ದೀರಿ ಅಂತ ಅಂದರೆ ನಮ್ಮ ಬ್ರದರ್ಗೆ ನಾನು ಯಾವಾಗಲೂ ನಮ್ಮ ಬ್ರದರ್ ಅಂತ ನಾನು ಹೇಳೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಯಾಕೆಂದರೆ ಅವ್ರು ನಮ್ಮ ಸಂಡೇ ಸ್ಕೂಲ್ ಸಂಡೇ ಸ್ಕೂಲ್ ಟೀಚರನ್ನು ಬ್ರದರ್ ಅಂತ ಕರೆಯೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ಇದು ಸಹೋದರರ ಸಭೆ, ಆದ್ದರಿಂದ ಬ್ರದರ್ ಅಂತ ಅನ್ನಲೇಬೇಕು. ಶಿವಮೊಗ್ಗದಲ್ಲಿ ಒಂದು ಸಲ ಒಂದು ಅನುಭವ ಆಯಿತು. ನಾನು ವಾಕ್ಯ ಸಂದೇಶ ಎಲ್ಲ ಹೇಳಿ ಹೊರಗಡೆ ಬಂದ ಮೇಲೆ, ಅದೇ ಬೆತೆಲ್ ಸಭೆಯಲ್ಲಿ ಒಬ್ಬ ಚಿಕ್ಕ ಹುಡುಗ, 4 ವರ್ಷದ ಹುಡುಗ ಬಂದ್ಬಿಟ್ಟು
ನಮಸ್ಕಾರ ಬ್ರದರ್ ಅಂತ. ನನಗೆ ನಾಚಿಕೆ ಆಯಿತು. ಅವನಿಗೇನು ಆಗಿಲ್ಲ. ನಮಸ್ಕಾರ ಬ್ರದರ್. ಅವ್ರ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ, ಬ್ರದರ್ ನಮಸ್ಕಾರ ಮಾಡೋ, ನಮಸ್ಕಾರ ಮಾಡೋ ಅಂತ. ನಮಸ್ಕಾರ ಬ್ರದರ್. ಅಲ್ಲಮ್ಮ, ನಾನು ಹೆಂಗೆ ಕಾಣಿಸ್ತೀನಿ ನಿಮ್ಮ ಕಣ್ಣಿಗೆ ಅಂದೆ. ಬ್ರದರ್ ಥರ ಕಾಣಿಸ್ತೀನಿ. ಅಲ್ಲಮ್ಮ, ನಿನಗೇನೆ ನಾನು ಅಂಕಲ್ ಇದ್ದಂಗಿದ್ದೀನಿ, ಇವನಿಗೆ ತಾತ ಅಲ್ವಾ ನಾನು. ಹೋಗಿ ಹೋಗಿ ಇದೇ ಥರ ಒಂದು ಸಂಬಂಧ, ಒಂದು ಏಜ್ಗೆ ಮರ್ಯಾದೆ ಬೇಡವ ನನಗೆ. ನನ್ನ ವಯಸ್ಸೇನು, ನನಗೆ 70 ಬರ್ತಾ ಇದೆ. ನೀವು ನೋಡಿದ್ರೆ 4 ವರ್ಷ. ಬ್ರದರ್ ಅಂದರೆ ನಾನು ಹೆಂಗೆ ಸಹಿಸ್ಕೊಳ್ಳಿ? ನನ್ನ ಕೈನಲ್ಲಿ ಆಗಲ್ಲ. ತಾತ ಅನ್ನೋ ಅಂತ. ಇದು ಸುಮ್ಮನೆ ತಮಾಷೆಗೆ ಹೇಳಿದೆ. ಅದರಿಂದ ಕೆಲವೊಂದು ಸರ್ತಿ ಮುಜುಗರ ಆಗುತ್ತೆ. ಸೊ ಕೆಲವು ಚಿಕ್ಕದಾಗಿರುವಂಥ ವಯಸ್ಸಿನಲ್ಲಿರೋರು ಬ್ರದರ್ ಅಂದರೆ ಕಷ್ಟನೇ ಆಗುತ್ತೆ. ಅದರಲ್ಲಿ ತಾತನೋ ಅಂಕಲೋ ಅಥವಾ ಚಿಕ್ಕಪ್ಪನೋ ಏನೋ ಅಣ್ಣನೋ ಅಂತ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಏನೇ ಆಗಲಿ, ಈ ದಿನ ನಾನು ಸ್ವಲ್ಪ ನಿಮಗೆ ವ್ಯತ್ಯಾಸವಾಗಿ ಕೆಲವು ಅನುಭವಗಳನ್ನು ಕುರಿತು ಹೇಳ್ತೇನೆ. ನಮಗೆ ಕೂಡ ಒಂದೊಂದು ಸ್ಥಳದಲ್ಲಿ ಒಂದೊಂದು ಅನುಭವಗಳಾಗುತ್ತೆ. ನಾನು ಭದ್ರಾವತಿಯಲ್ಲಿರುವಾಗ ಸಾಕಷ್ಟು ಬೇರೆ ಬೇರೆ ಅನುಭವಗಳಿತ್ತು. ಬೆಂಗಳೂರಿಗೆ ಹೋದ್ಮೇಲೆ ಇನ್ನೊಂಥರ ಅನುಭವಗಳಾಯಿತು. ಮತ್ತೆ ಈಗ ಸೇವೆಯಲ್ಲಿ ಹೆಚ್ಚು ಕಡಿಮೆ ನಾನು ಸೌತ್ ಇಂಡಿಯಾ ಪೂರ್ತಿ ಓಡಾಡ್ತಾ ಇರ್ತೀನಿ. ಎಲ್ಲ ಕಡೆಗಳಲ್ಲೂ ಒಂದೊಂದು ಅನುಭವ ಇರುತ್ತೆ. ಒಂದೊಂದು ಸ್ಟೇಟ್ನಲ್ಲಿ, ಒಂದೊಂದು ಊರಿನಲ್ಲಿ ಒಂದೊಂದು ಅನುಭವಗಳಿರುತ್ತೆ. ಆ ಅನುಭವಗಳಿಂದನೂ ಕೂಡ ಎಷ್ಟೋ ಪಾಠಗಳನ್ನು ಕಲ್ತ್ಕೊಂಡಿದ್ದೀನಿ ನಾನು. ಸತ್ಯವೇದದಲ್ಲೂ ಕೂಡ ಕೆಲವು ಸ್ಥಳಗಳಿಂದ ಕೆಲವು ಅನುಭವಗಳು ಬರುತ್ತೆ. ಆ ಅನುಭವಗಳ ಬಗ್ಗೆ ಒಂದು ಸ್ವಲ್ಪ ಕ್ಲುಪ್ತವಾಗಿ ನಾವು ಧ್ಯಾನ ಮಾಡೋಣ. ಈಗಾಗಲೇ 8:35 ಆಗಿದೆ, ಅಲ್ಲ 7:35, 8:15 ತನಕ ನನಗೆ ಟೈಮ್ ಇದೆ. ಅಲ್ಲಿವರೆಗೂ ಏನು ತೊಂದರೆ ಇಲ್ಲ. ಕೆಲವು ಸ್ಥಳಗಳ ಒಂದು ಅನುಭವಗಳನ್ನು ನಾವು ಈ ದಿನ ನೋಡ್ಕೊಳ್ಳೋಣ. ಸತ್ಯವೇದದಲ್ಲಿ 7 ಸ್ಥಳಗಳ ಬಗ್ಗೆ ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ನನ್ನ ಆಲೋಚನೆ. ಯೇಸುಸ್ವಾಮಿಯವರ ಜೀವನನೇ ತಗೊಳ್ಳೋಣ. ಉದಾಹರಣೆಗೆ ಯೇಸುಸ್ವಾಮಿಯಿಂದನೇ ನಾವು ಕಲಿಬೇಕು. ಯೇಸುಸ್ವಾಮಿಯವರು ನಮಗೆ ಕಲಿಸೋದಕ್ಕೆ ಬಂದಿದ್ದಾರೆ, ತಿಳಿಸೋದಕ್ಕೂ ಬಂದಿದ್ದಾರೆ, ಕಲಿಸೋದಕ್ಕೂ ಬಂದಿದ್ದಾರೆ. 1 ತಿಳಿಸ್ತಾರೆ, 2 ಕಲಿಸ್ತಾರೆ. ತಿಳಿಸೋದಕ್ಕಿಂತ ಹೆಚ್ಚಾಗಿ ಕಲಿಸಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಅವರು ನಮಗೆ ಕಲಿಸಿದ್ದಾರೆ. ಅದನ್ನು ನಾವು ನಿಜವಾಗಿ ಕೂಡ ನಮ್ಮ ಜೀವನಕ್ಕೆ ತಗೊಳ್ಳೋಣ. ಆ ಯೇಸುಸ್ವಾಮಿ ನಮಗೆ ತೋರಿಸಿದಂಥ ಮಾದರಿ ನಾವು ಕೂಡ ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋಣ. ಅದರಿಂದ ಅವರು ತೋರಿಸಿದಂಥ ಒಂದು ಅನುಭವಗಳು ಏನು? ಯೇಸುಸ್ವಾಮಿಯವರು ಈ ಭೂಲೋಕದಲ್ಲಿ ನಾವು ಕಳೆದ ದಿನಗಳಲ್ಲಿ ನಾವು ನೋಡಿದ್ದೇವೆ. ಕ್ರಿಸ್ತನ ಜನನದ ಬಗ್ಗೆ ಪ್ರಪಂಚಾದ್ಯಂತವಾಗಿಯೇ ಇದು ಒಂದು ದೊಡ್ಡ ಒಂದು ಸೆಲೆಬ್ರೇಷನ್ ಅಥವಾ ಹಬ್ಬ ಅಂತ ಹೇಳಿ ಆಚರಣೆ ಮಾಡಿದ್ರು. ಸೊ ಹಾಗಾದರೆ ತಿಳಿದ್ರೋ ತಿಳಿದೇನೋ ಹೇಗೋ ಮಾಡಿದ್ರು, ಅದು ಮುಖ್ಯ ಅಲ್ಲ. ಯೇಸು ಕ್ರಿಸ್ತನು ಹುಟ್ಟಿದ್ದು ಸತ್ಯ, ಈ ಲೋಕಕ್ಕೆ ಬಂದಿದ್ದು ಸತ್ಯ, ಅವ್ರದ್ದು ಎಲ್ಲ ಇದ್ದಿದ್ದು ಸತ್ಯನೇ. ಅದನ್ನು ಪ್ರಪಂಚನೇ ಏನದು ನೆನಪು ಮಾಡಿಕೊಂಡ್ರು, ಅದಾಗೋಯ್ತು. ಯೇಸುಸ್ವಾಮಿ ಹುಟ್ಟಿ ಬೆಳೆದರು ಸುಮಾರು 30 ವರ್ಷ ಆಯಿತು. 30 ವರ್ಷದ ತನಕ ಇಲ್ಲಿ ಯಾವುದು ಆಧಾರ ನಮಗೆ ಸಿಕ್ಕಲ್ಲ, ಹುಡುಕಿದ್ರೂ ಸಿಕ್ಕಲ್ಲ. ಒಂದು ವೇಳೆ ನಾವು ಬೈಬಲ್ ಹಿಸ್ಟ್ರಿನಲ್ಲಿ ಏನಾದರೂ ತಗೊಂಡ್ರೆ ಅಲ್ಲಿ ಸಿಗ್ಬೋದು. ಸೊ ಅದ್ರ ಬಗ್ಗೆ ನಾವು ಇವಾಗ ಏನು ನಿಮಗೆ ಹೇಳಕ್ಕೆ ಹೋಗಲ್ಲ. ಬೈಬಲ್ ಹಿಸ್ಟ್ರಿನಲ್ಲಿ ಇದೆ, ಆದರೆ ಸದ್ಯಕ್ಕೇನು ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. 30 ವರ್ಷ ಆದ ನಂತರ ಆತನು ಸೇವೆಗೆ ಸಮರ್ಪಣೆ ಮಾಡಿಕೊಳ್ತಾನೆ. ಸೇವೆಗೆ ಸಮರ್ಪಣೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರೇನು ಮಾಡ್ತಾರೆ ಅಂದರೆ, ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ಪಡ್ಕೊಳ್ಳೋದಕ್ಕೆ ಒಂದು ಕ್ರಮ. ಸೇವೆಗೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಪದ್ಧತಿಯನ್ನು ಅಂದರೆ ಅನುಸರಿಸ್ತಾರೆ. ದೀಕ್ಷಾ ಸ್ನಾನ ತಗೊಳ್ಳೋದಿಕ್ಕೆ ಅವರು ಮನಸ್ಸು ಮಾಡ್ತಾರೆ, ಬರ್ತಾರೆ. ಯೋಹಾನನಿಂದ ಅನೇಕರು ದೀಕ್ಷಾ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ತಗೊಳ್ತಾ ಇರ್ತಾರೆ. ಆಗ ಯೇಸುಸ್ವಾಮಿ ಕೂಡ ಬಂದು ನನಗೆ ದೀಕ್ಷಾ ಸ್ನಾನ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಯೋಹಾನನು, ನಾನು ನಿಮಗೆ ಕೊಡೋದ್ರಲ್ಲಿ ನನಗಷ್ಟು ಯೋಗ್ಯತೆ ಇಲ್ಲ ಸ್ವಾಮಿ ಅಂತ ಹೇಳುವಾಗ, ಸದ್ಯಕ್ಕೆ ಒಪ್ಕೋ ಅಂತ ಹೇಳ್ತಾರೆ. ಅದಾದ ನಂತರ 16ನೇ ವಚನ, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು,
ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಹಾಗಾದರೆ ಯೇಸುಸ್ವಾಮಿಯ ವಿಷಯದಲ್ಲಿ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ. ಈತನನ್ನು ನಾನು ಮೆಚ್ಚಿದ್ದೇನೆ ಅಂದ ಮಾತ್ರಕ್ಕೆ ನೀವು ಮತ್ತೆ ದೇವರೇ ಬೇರೆ, ಯೇಸುನೇ ಬೇರೆ, ಪರಿಶುದ್ಧಾತ್ಮನೇ ಬೇರೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಮೂವರು ಒಂದೇನೆ. ಅದ್ರ ಬಗ್ಗೆ ನಾನು ಇವಾಗ ಹೆಚ್ಚು ಮಾತಾಡೋದಿಲ್ಲ, ನನ್ನ ಟೈಮೆಲ್ಲ ವೇಸ್ಟ್ ಆಗುತ್ತೆ. ಆದರೆ ನಾನು ಮಾತಾಡೋದು ಬೇಕಾದಷ್ಟಿದೆ. ಆದರೆ ಒಬ್ಬನೇ ದೇವರು, ಬಟ್ ಕಾರ್ಯಗಳು ಬೇರೆ ಬೇರೆ ಅಷ್ಟೇ. ಸೃಷ್ಟಿಕರ್ತನಾದ ದೇವರು, ರಕ್ಷಕನಾದ ಯೇಸು, ಆಧರಿಸುವಂತ ಪರಿಶುದ್ಧಾತ್ಮ ದೇವರು. ಇಷ್ಟನ್ನ ತಿಳ್ಕೊಂಡ್ರೆ ನಮಗೆ ಸಾಕು. ಮೂವರು ಒಂದೇನೆ. ಹಾಗಾದ್ರೆ ನಾನು ಈತನನ್ನು ಮೆಚ್ಚಿದ್ದೇನೆ ಅಂತ ಪರಲೋಕದ ಪಾರ್ಲಿಮೆಂಟ್ ಒಪ್ಕೊಳ್ತು. ಅದನ್ನ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪರಲೋಕದ ಪಾರ್ಲಿಮೆಂಟ್. ಯೇಸು ಇಲ್ಲಿಗೆ ಬಂದು ಆತನು ಗಲಿಲಾಯ ಸಮುದ್ರದಲ್ಲಿ, ಆತನು ಯೊರ್ದಾನ್ ಹೊಳೆಯಲ್ಲಿ ಆತನು ದೀಕ್ಷಾಸ್ಥಾನ ತಗೊಳ್ಳುವಾಗ ಪರಲೋಕನೇ ಸಂತೋಷ ಪಡ್ತು. ಯೇಸು ಸ್ವಾಮಿ ಹುಟ್ಟಿದಾಗಲೂ ಕೂಡ ಆತನ ಬಗ್ಗೆ ದೇವದೂತರು ಲೂಕನ ಸುವಾರ್ತೆ ನಾವು 2ನೇ ಅಧ್ಯಾಯ 14ನೇ ವಚನ, ಮೇಲನ ಲೋಕಗಳಲ್ಲಿ ಅಂತ ಇದೆ. ಲೋಕದಲ್ಲಿ ಅಲ್ಲ, ಲೋಕಗಳಲ್ಲಿ, ಹೆವೆನ್ಸ್ ಅಂತ ಇಂಗ್ಲಿಷ್ನಲ್ಲಿದೆ. ಯಾಕಂದ್ರೆ ಗಳಲ್ಲಿ ಅಂದ್ರೆ ಎಷ್ಟು, ಯಾವ ರೀತಿ, ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ, ನಮ್ಮ ಚಿಕ್ಕ ಬುದ್ಧಿ ನಮಗೆ. ಅದರಿಂದ ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಮನುಷ್ಯರೊಳಗೆ ಸಮಾಧಾನ. ಆದರೆ ಈ ಬೇರೆ ಬೈಬಲ್ ತರ್ಜುಮೆಯಲ್ಲಿ ನೋಡಿದ್ರೆ, ತೆಲುಗು ಬೈಬಲ್ನಲ್ಲಿ ಹೀಗೆ ಇದೆ, ಇಂಗ್ಲಿಷ್ನಲ್ಲೂ ಕೂಡ ಹೀಗೆ ಇದೆ. ಏನು ಅಂತಂದ್ರೆ, ಆತನಿಗೆ ಇಷ್ಟವಾದವರಿಗೆ, ఆయనకు ఇష్టలైన వారికి భూలోకములో సమాధానం. ಆತನಿಗೆ ಇಷ್ಟ ಆಗಿರ್ಬೇಕು ಅವ್ರಿಗೆ. ಬಟ್ ಇಷ್ಟ ಇಲ್ಲದೆ ಇರೋರಿಗೆ ಎಲ್ಲಿ ಸಮಾಧಾನ ಸಿಗುತ್ತೆ? ಇದು ಸಿಕ್ಕಲ್ಲ. ಹಾಗಾದ್ರೆ ಇದನ್ನ ನಾವು ನೋಡ್ಕೊಳ್ಬೇಕು. ಅದಾದ ನಂತರ ಯೇಸು ಸ್ವಾಮಿ ಬೆಳೀತಾರೆ. 12 ವರ್ಷ ಆದಾಗ ಬೈಬಲ್ನಲ್ಲಿ ರೆಕಾರ್ಡ್ ಆಗಿದೆ. ಅದಾದ ನಂತರ ನಮಗೆ 30 ವರ್ಷದ ತನಕ ನಮಗೇನು ಗೊತ್ತಿಲ್ಲ. 30 ವರ್ಷ ಆದ ನಂತರ ಅವರು ದೀಕ್ಷಾಸ್ನಾನ ತಗೊಳ್ತಾರೆ, ಸೇವೆಗೆ ಸಮರ್ಪಣೆ ಮಾಡ್ಕೊಳ್ತಾರೆ. ಸೇವೆಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ದೇವರಿಂದ ಆತನು ಅಪ್ರಿಷಿಯೇಷನ್, ಒಂದು ಸರ್ಟಿಫಿಕೇಟ್, ಎಸ್ ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳ್ರಿ. ಇಲ್ಲಿಂದ ಒಂದು ಆತನು ಜೀವನ ಶುರುವಾಗುತ್ತೆ, ಸೇವೆಯ ಜೀವನ. ಈ ಸೇವೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಕ್ರಮ ಇದೆ. ಮೊದಲು ಬ್ಯಾಪ್ಟಿಸಮ್, ಎರಡನೇದು ಉಪವಾಸ ಪ್ರಾರ್ಥನೆ ಮಾಡ್ತಾರೆ. 40 ದಿವಸ ಆತನು ಅಡವಿಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿರುವಂಥದ್ದು ನಾವು ನೋಡ್ತೀವಿ. ಆ ಉಪವಾಸ ಪ್ರಾರ್ಥನೆ ಮಾಡಿದ ಮೇಲೆ ಮೂರನೇ ಘಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಶೋಧನೆ ಬರುತ್ತೆ. ಆತನು ಯಾವಾಗ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ದೀಕ್ಷಾಸ್ಥಾನ ತಗೊಂಡು ಆತನು ಪ್ರಾರ್ಥನಾ ಪೂರ್ವಕವಾಗಿ ಬರುವಾಗ ಶೋಧಕನು ಸುಮ್ಮನೆ ಬಿಡೋದಿಲ್ಲ. ಯೇಸು ಸ್ವಾಮಿಗೇನೆ ಶೋಧನೆ ಕೊಟ್ಟರು. ಇದರ ಅರ್ಥ ಏನು ಅಂದ್ರೆ, ನಮಗೂ ಕೂಡ ನಾವು ಯಾವಾಗ ದೇವರಿಗೆ ಹತ್ತಿರವಾಗಿ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವೋ ಆಗೆಲ್ಲ ಸೈತಾನನ ಶೋಧನೆಗಳು ನಮಗೆ ಬಲವಾಗಿ ಬರುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಅದಕ್ಕೋಸ್ಕರ ಕೆಲವು ಶೋಧನೆಗಳ ಜೊತೆಯಲ್ಲಿ ಕೆಲವು ಕಷ್ಟಗಳು ಬರುತ್ತೆ. ಆ ಕಷ್ಟಗಳಿಗೆ ನಿಲ್ಲಬೇಕು ಅಂತ ಹೇಳಿ ಪೌಲನು 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವನ ಮಾಡಲು ಮನಸ್ಸು ಮಾಡಿದವರಿಗೆ ಕಷ್ಟಗಳು ಗ್ಯಾರಂಟಿ. ಅದನ್ನು ತಾಳ್ಕೊಳ್ಬೇಕಷ್ಟೇ. ಆ ಕಷ್ಟಗಳು ಬಂದಿದೆ ಅಂತ ಅಂದ್ಬಿಟ್ಟು ಅಯ್ಯೋ ನನ್ನ ಕೈನಲ್ಲಿ ಆಗಲ್ಲ ಅಂತ ಅಂದ್ರೆ ಅಲ್ಲಿಗೆ ನಾವು ಕ್ರಿಸ್ತನಲ್ಲಿ ಸದ್ಭಕ್ತರಾಗ್ತಾ ಇಲ್ಲ, ಸೋತು ಹೋಗ್ತಾ ಇದ್ದೀವಿ ಅಂತ ಅದರ ಅರ್ಥ. ಅದರಿಂದ ಕ್ರಿಸ್ತನಲ್ಲಿ ನಾವು ಒಳ್ಳೆ ಭಕ್ತರಾಗಿ ಇರಬೇಕು ಅಂತಂದ್ರೆ ಶೋಧನೆಗಳನ್ನೇ ಜಯಿಸ್ಬೇಕು. ಶೋಧನೆಗಳನ್ನು ಜಯಿಸುವಂಥವನು ಭಾಗ್ಯವಂತನು ಅಂತ ಇದೆ. ಹಾಗಾದ್ರೆ ಶೋಧನೆಗಳನ್ನು ಜಯಿಸ್ಬೇಕು. ಯೇಸು ಸ್ವಾಮಿಗೆ ನೋಡಿ, ಈ 4ನೇ ಅಧ್ಯಾಯ 1ನೇ ವಚನ, ಆಗಿಂದಾಗೆ ಸ್ವಲ್ಪ ಯಾರಾದ್ರೂ ನನಗೆ ಸಹಾಯ ಮಾಡ್ರಿ. 4ನೇ ಅಧ್ಯಾಯ 1ನೇ ವಚನ ಓದ್ರಿ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆಮೇಲೆ ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಈಗ ನೋಡಿ, ಇದು ಒಂದು ಬೆಟ್ಟ ಅಂತ ಆ ಸ್ಥಳ. ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಸೈತಾನ.
ಯಾಕಂದ್ರೆ ಬೆಟ್ಟದ ಮೇಲಿನ ಅನುಭವ ಏನು? ಈ ಬೆಟ್ಟ ಅನ್ನುವಂಥ ಸ್ಥಳ, ಈ ಸ್ಥಳದಲ್ಲಿ ಯೇಸು ಸ್ವಾಮಿಗೆ ಆಗಿರುವಂತ ಅನುಭವ, ಆ ಅನುಭವ ಏನಂದ್ರೆ ಅದು ಶೋಧನೆ. ಇದನ್ನ ಶೋಧನೆಯ ಬೆಟ್ಟ ಅಂತ ಹೇಳ್ಬೋದು ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕು, ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತೇನೆ, ಜಾಸ್ತಿ ಹಾರ್ಡೇನೂ ಇಲ್ಲ. ಇದು ಶೋಧನೆಯ ಬೆಟ್ಟ. ಇಲ್ಲಿಂದ ನೀವು 8 ವಚನಗಳನ್ನು ಓದಿದ್ರೆ ಅಥವಾ 11 ವಚನಗಳನ್ನು ಓದಿದ್ರೆ ಇಲ್ಲಿ 3 ವಿಧವಾದ ಶೋಧನೆಗಳು ಬರುತ್ತೆ. ಆತನಿಗೆ ಹಸಿದಿದ್ದಾನೆ. ಆಗ ಸೈತಾನ್ ಹೇಳ್ತಾನೆ, ನೀವು ದೇವರ ಮಗನಲ್ವೇ, ದೇವಕುಮಾರನು ಅಂತ ಅಂದ್ಬಿಟ್ರಲ್ವಾ, ಹಾಗಾದ್ರೆ ನೀನು ಈ ಕಲ್ಲುಗಳನ್ನೇ ರೊಟ್ಟಿ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಸೈತಾನನ್ನು ಶೋಧನೆಗೆ ಒಳಪಡಿಸ್ತಾನೆ. ಈ ಶೋಧನೆ ಬರುತ್ತೆ. ಯೇಸು ಸ್ವಾಮಿಗೆ ಬಂದಿದೆ ಅಂದಮೇಲೆ ಸಾಮಾನ್ಯ ಮನುಷ್ಯರಾದ ನಮಗೂ ಶೋಧನೆ ಬರುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಬರುತ್ತೆ. ಶೋಧನೆ ಬರುವಾಗ ವಾಕ್ಯದಿಂದ ದೇವರು ಅದನ್ನ ಎದುರಿಸ್ತಾ ಇದ್ದ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ಇದು ದೇವರ ವಾಕ್ಯ. ದೇವರ ವಾಕ್ಯದಿಂದ ಬದುಕ್ತಾನೆ ಅಂದಾಗ ದೇವರ ಮಾತುಗಳನ್ನ ಅಲ್ಲಿ ಯೇಸು ಸ್ವಾಮಿ ಕೋಟ್ ಮಾಡ್ತಾರೆ. ಆಗ ಸೈತಾನು ದೇವರ ಮಾತುಗಳನ್ನು ಯಾವಾಗ ಕೊಟೇಶನ್ ಕೊಡ್ತಿರೋ ಆಗ ಸೈತಾನು ಅಲ್ಲಿಂದ ಮುಂದೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ದೇವರ ಮಾತು ಪ್ರೇಮ, ಶಕೀನ, ಗ್ಲೋರಿ, ಆತನ ಮಹಿಮೆಯ ಮಾತು ಆ ರೀತಿ ಇರುತ್ತೆ. ಹಾಗಾದ್ರೆ ಆಗ ಮಾತಾಡೋದಿಲ್ಲ, ಅಲ್ಲಿಗೆ ಫುಲ್ ಸ್ಟಾಪ್ ಆಗೋಗ್ಬಿಡ್ತಾನೆ. ಈಗ ಬ್ರದರ್ ಹೇಳ್ತಾ ಇದ್ರು, ಧ್ಯಾನ ಮಾಡಬೇಕು, ದೇವರ ವಾಕ್ಯನ ಬಾಯಿಪಾಠ ಮಾಡಬೇಕು, ಬಹಳ ಮುಖ್ಯ. ಬಾಯಿಪಾಠ ಮಾಡಿದ್ರೆ ನಿಜವಾಗಿಯೂ ಸೈತಾನನ್ನು ನಿಮ್ಮ ಹತ್ರ ದೇವರ ವಾಕ್ಯಗಳನ್ನು ಇರೋದನ್ನ ನೋಡಿ ನಿಮ್ಮ ಸಾವಾಸಕ್ಕೆ ಬರಲ್ಲ, ಬಂದರೂ ಓಡೋಗ್ಬಿಡ್ತಾನೆ. ಅದಕ್ಕೆ ಪೌಲನೊಂದು ಮಾತು ಹೇಳ್ತಾನೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3:16 ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿರ್ಬೇಕು. ಸಮೃದ್ಧಿ 100/100. ನಿಮ್ಗೆ ಎಲ್ಲಿ ನೋಡಿದ್ರು ಎಲ್ಲಿ ಮುಟ್ಟಿದ್ರು ವಾಕ್ಯನೇ ಕಾಣಿಸ್ಬೇಕು. ನಿಮ್ಮ ರಕ್ತ ಕಣಕಣಗಳಲ್ಲಿ ಕೂಡ ದೇವರ ವಾಕ್ಯಗಳೇ ಸೇರ್ಕೊಂಡಿರ್ಬೇಕು. ಆಗ ಸೈತಾನ್ ಯೋಚನೆ ಮಾಡ್ತಾನೆ, ಆದ್ರೂ ಶೋಧನೆ ಕೊಡ್ತಾನೆ. ಏನದನ್ನ ಶೋಧನೆ ಏನೋ ಗ್ಯಾರಂಟಿ, ಬಟ್ ಆ ಶೋಧನೆಯಲ್ಲಿ ನೀವು ಜಯಿಸುವುದಕ್ಕೆ ಒಂದೇ ಒಂದು ಅಸ್ತ್ರ ಅಂದ್ರೆ ವಾಕ್ಯ. ನೀವು ವಾಕ್ಯವನ್ನು ಹಿಡಿದು ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ ಅಥವಾ ಯಾವಾಗ ಹೇಳ್ತಿರೋ ಆಗ ಸೈತಾನ್ ನಿಮ್ಮ ತಂಟೆಗೆ ಬರಲ್ಲ, ಅರೆಸ್ಟ್ ಆಗ್ತದೆ. ಶೋಧನೆ ಬರುತ್ತೆ, ಬರಲ್ಲ ಅಂತಲ್ಲ, ಪ್ರತಿ ಸಲ ಶೋಧನೆ ಮಾಡ್ತಾನೇ ಇರ್ತಾನೆ. ಬಟ್ ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಕೋಟ್ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಮಾತಿನಿಂದ ಬದುಕುತ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, 2ನೇ ಶೋಧನೆ. ನಾನು ನೋಡಿಲ್ಲಿ ಮೇಲಕ್ಕೆ ಕರ್ಕೊಂಡೋಗಿ ದುಂಕು, ದೇವರು ಮಗ ಅಲ್ವಾ ನೀನು? ದೇವರು ಏನ್ ಹೇಳಿದ್ದಾನೆ 34ನೇ ಕೀರ್ತನೆ 7ನೇ ವಚನದಲ್ಲಿ, ದೇವರ ಭಕ್ತರಿಗೆ ಆತನು ಹಿಡ್ಕೊಳ್ತಾನೆ, ಕಾಪಾಡ್ತಾನೆ. ದೇವದೂತರು ಬಂದು ಹಿಡ್ಕೊಳ್ತಾರೆ, ನೀನು ದುಂಕು ನೋಡೋಣ. ಆಗ ದೇವರನ್ನ ಪರೀಕ್ಷೆ ಮಾಡಬಾರ್ದು. ಪರೀಕ್ಷೆ ಮಾಡುವಂತ ಈ ಘಟ್ಟದಲ್ಲಿ ಬಹಳ ಜನ ಚರ್ಚಿಗೆ ಬರುವಂತವ್ರು ದೇವರನ್ನ ಪರೀಕ್ಷೆ ಮಾಡೋದಿಕ್ಕೆ ಬರ್ತಾರೆ. ಹೆಂಗ್ ಮಾಡ್ತಾರೆ ಅಂತ ಅಂದ್ರೆ, ಚರ್ಚಿಗೆ ಯಾಕೆ ಹೋಗ್ತೀನಿ ಅಂತ ಅಂದ್ರೆ, ಅಥವಾ ಅಸೆಂಬ್ಲಿಗೆ ಅಥವಾ ಸಭಾ ಮಂದಿರಕ್ಕೆ ಯಾಕೆ ಹೋಗ್ತೀನಿ ಅಂದ್ರೆ, ನಾನು ಅಂದ್ಕೊಂಡಿದ್ದೀನಿ ಏನೋ ಒಂದು ಆಗ್ಬೇಕು ಅಂತ, ಅದಾದ್ರೆ ಕಂಟಿನ್ಯೂ ಮಾಡ್ತೀನಿ, ಆಗಿಲ್ಲ ಅಂದ್ರೆ ಹೋಗಲ್ಲ. ಮಕ್ಕಳಾಗ್ಲಿಲ್ವೋ, ಕೆಲಸ ಸಿಗ್ಲಿಲ್ವೋ, ಕಾಯಿಲೆ ವಾಸಿ ಆಗ್ಬೇಕು, ಕಷ್ಟ ತೀರ್ಬೇಕು, ಏನೇನೋ ಇರುತ್ತೆ, ಅದು ದೇವ್ರ ಮುಂದೆ ಇಡ್ತಾರೆ. ಇದಾದ್ರೆ ನಾನು ಇನ್ನು ಮೇಲೆ ರೆಗ್ಯುಲರ್ ಆಗಿ ಹೋಗ್ತೀನಿ, ಆಗಿಲ್ಲ ಅಂದ್ರೆ ಇದು ಮಾಡಬಾರ್ದು. ದೇವ್ರು ಹೇಳ್ತಾನೆ, ದೇವರನ್ನ ನೀನು ಪರೀಕ್ಷೆ ಮಾಡಬಾರ್ದು, ಯಾವತ್ತಿಗೂ ಮಾಡಬಾರ್ದು. ನಾವು ಯಾರೇ ಆಗಲಿ, ಎಂತ ಕಷ್ಟ ಬರಲಿ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರಲಿ, ಅಂತಾದ್ರಲ್ಲೂ ಕೂಡ ನಾನು ನಂಬಿರುವ ಆತನನ್ನು ನಾನು ಬಲ್ಲೆ ಅಂತ ಹೇಳಿದೆ ಅಷ್ಟೇ. ನಾವು ಯಾವತ್ತಿಗೂ ಆ ನಂಬಿಕೆಯಲ್ಲಿರ್ಬೇಕೇ ಹೊರತು ನಾವು ಸೋತು ಹೋಗುವಂತ ನಂಬಿಕೆ ಇರಕ್ಕೆ ಹೋಗಬಾರ್ದು. ನೀತಿವಂತನು ನಂಬಿಕೆಯಿಂದಲೇ ಜೀವನ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತೇ ಇದೆ. ಅಂದ್ರೆ ನಾವು ಎಷ್ಟೋ ಕಷ್ಟ ಬರುತ್ತೆ, ಬರುವಾಗ್ಲೂ ಕೂಡ ನಾವು ಯೇಸು ಸ್ವಾಮಿನ ನಾವು ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ದೇವರೇ, ನಿನ್ನ ಚಿತ್ತ ಏನಿದೆಯೋ ಅದೇ ಆಗಲಿ, ನಿನ್ನ ಚಿತ್ತದಂತೆ ಆಗಲಿ, ಇದೇನೋ ನಡೀತಾ ಇದೆ ನಡೀಲಿ,
ಕಾಯಿಲೆ ಬಂದಿದೆಯಾ ಬರಲಿ, ಕಷ್ಟ ಬಂದಿದೆಯಾ ಬರಲಿ, ಏನು ಬಂದ್ರೂ ಕೂಡ ಯಾವ ಕಾರಣಕ್ಕೂ ಕೂಡ ನಾವು ಆತನಿಗೆ ಪ್ರಶ್ನೆ ಮಾಡಂಗಿಲ್ಲ. ಮೂರನೇ ಶೋಧನೆ ಏನು ಅಂತಂದ್ರೆ ಲೋಕದ ವೈಭವವನ್ನೆಲ್ಲ ತೋರಿಸ್ತೀವಿ. 8ನೇ ವಚನದಲ್ಲಿದೆ ಅದು. 4ನೇ ವಚನ, 6ನೇ ವಚನ, 8ನೇ ವಚನ, ಹೀಗೆ ನೀವು 3 ಶೋಧನೆಗಳು. ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಅದೆಲ್ಲ ಓದಿಸುವಂತ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. 3ನೇ ಶೋಧನೆ ಪ್ರಪಂಚವನ್ನೇ ತೋರಿಸ್ತಾನೆ. ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ. ಆಕ್ಚುಲಿ ಸೃಷ್ಟಿ ಮಾಡಿದ್ದು ದೇವರು, ಪಡ್ಕೊಂಡಿದ್ದು ಸೈತಾನ. ಹೇಗೆ ಅಂತಂದ್ರೆ ಆದಾಮ ಹವ್ವರು ಏದೇನ್ ತೋಟದಲ್ಲಿ ಈ 3 ಪ್ರಯೋಗಗಳಲ್ಲಿ ಬಿದ್ದೋಗುವುದು. 1 ಕಣ್ಣಿನಾಶೆ, 2 ಶರೀರದಾಶೆ, 3 ಬದುಕು ಬಾಳಿನ ಡಂಬ ಅಂತ ಅಂದ್ಬಿಟ್ಟು ನಾವು ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೀವಿ. ಅದು ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ. ಮೊದಲು ಏನ್ ಮಾಡ್ತಾನೆ ಸೈತಾನು ಅವ್ವಳಿಗೆ ತೋರಿಸಿದ್ರು, ಇದನ್ನ ನೀನು ತಿನ್ಬಾರ್ದ. ಹಾಗಾದ್ರೆ ಆಗ ಅವಳು ನೋಡಿದ್ಲಾಗ, ಅಲ್ಲಿ ತನಕ ಹೇಗ್ ನೋಡಿದ್ಲೋ ಗೊತ್ತಿಲ್ಲ, ಬಟ್ ಆ ಲುಕ್ಕು ಬೇರೆ ಲುಕ್. ಅದು ಕೆಲವೊಂದ್ಸಲ ನಮ್ಮ ಲುಕ್ಕು, ನಮ್ಮ ಕಣ್ಣುಗಳು ನಮ್ಮನ್ನು ಮೋಸ ಮಾಡ್ತವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನ, ನಿನ್ನ ಕಣ್ಣು ಬಹಳ ಮುಖ್ಯ. ನಿನ್ನ ಕಣ್ಣಿನಿಂದ ಏನ್ ನೋಡ್ತೀಯೋ ಅದು ಬಹಳ ಇಂಪಾರ್ಟೆಂಟ್. ಆ ಕಣ್ಣು ನೋಡುತ್ತೆ, ನಿನ್ನ ಮೈಂಡಿಗೆ ಸೇರುತ್ತೆ, ಆ ಮೈಂಡಿಂದ ನರನಾಡಿಗಳಿಗೆ ಎಲ್ಲಾ ಕಡೆ ಸಿಗ್ನಲ್ ಹೋಗುತ್ತೆ. ಆಗ ನಿನ್ನ ಶರೀರದ ಅವಯವಗಳು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನಿನ್ನ ಕಣ್ಣನ್ನ ಕಂಟ್ರೋಲ್ನಲ್ಲಿ ಇಟ್ಕೋ. ನೋಡಿದ್ದೆಲ್ಲ ಇಷ್ಟಪಡಕ್ ಹೋಗ್ಬೇಡ. ಇದು ಯಾಕೆ ಏನು? ಯಾಕೆಂದ್ರೆ ಸೈತಾನ ತೋರಿಸೋದಷ್ಟೇ, ತೋರಿಸಿದಾಗ ನಾವು ಒಳಗಾಗಲ್ವಾ ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಆಕೆ ಕಣ್ಣಿನ ಆಸೆಗೆ ಬಿದ್ದೋಗಿ ನೋಡುವುದಕ್ಕೆ ರಮ್ಯವಾಗಿಯೂ, 2ನೇದು ತಿನ್ನುವುದಕ್ಕೆ ಅಪೇಕ್ಷೆ ತಕ್ಕದ್ದಾಗಿ ರುಚಿಯಾಗಿರುತ್ತೆ. ಅದುವರೆಗೂ ಕೂಡ ಆಕೆಗೆ ಅದರ ಅರ್ಥ ಆಗಿರ್ಲಿಲ್ಲ. ಯಾವಾಗ ದೇವರ ಮಾತನ್ನ ಆಕೆ ನೆಗ್ಲೆಕ್ಟ್ ಮಾಡಿ ಸೈತಾನ್ ಹೇಳಿದಂತ ಮಾತಿಗೆ ಈ ಹಣ್ಣನ್ನ ದೃಷ್ಟಿಸಿ ನೋಡಿದಾಗ ಮತ್ತು ಆಕೆಗೆ ಮನಸ್ಸಾಯ್ತು. ನಮಗೆ ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಕ್ಲಿಯರ್ ಆಗಿದ್ರ ಬಗ್ಗೆ. 1ನೇ ಅಧ್ಯಾಯ 13ನೇ ವಚನದಿಂದ 13-14ರಲ್ಲಿ ಮೊದಲು ನಮ್ಮ ಮನಸ್ಸು, ನಮ್ಮ ಕಣ್ಣು ನೋಡುತ್ತಂತೆ, ಆಮೇಲೆ ಮನಸ್ಸು ಒಪ್ಪುತ್ತಂತೆ, ಆಮೇಲೆ ಕೆಲಸ ಪಾಪ ಆಗುತ್ತಂತೆ, ಆ ಪಾಪ ಬೆಳೆಯುತ್ತಂತೆ, ಬೆಳೆದು ದೊಡ್ಡದಾಗುತ್ತಂತೆ, ಕೊನೆಗೆ ಗರ್ಭಧಾರಣೆ ಆಗುತ್ತೆ, ಪಾಪವೆಂಬ ಕೂಸು ನಮಗೆ ಬರುತ್ತೆ. ಇದು ಸೀಕ್ವೆನ್ಸ್ ಆಗಿರುತ್ತೆ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಐಸೈಟ್, ನಿನ್ನ ಕಣ್ಣು, ಬಿವೇರ್ ಆಫ್ ಯುವರ್ ಐಸೈಟ್. ಇದನ್ನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯೋಬನು ನೋಡಿ 31ನೇ ಅಧ್ಯಾಯ, ಯೋಬನ ಪುಸ್ತಕ 1ನೇ ವಚನದಲ್ಲಿ, ನಾನು ನನ್ನ ಕಣ್ಣುಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಐ ಡೋಂಟ್ ವಾಂಟ್ ಟು ಸಿ ಅಗ್ಲಿ ಒನ್. ಇವತ್ತಿನ ದಿನ ಪ್ರಪಂಚ ಪೂರ್ತಿ ಮೊಬೈಲ್ಗೆ ಅಟ್ರಾಕ್ಟ್ ಆಗ್ಬಿಟ್ಟಿದೆ. ಮೊಬೈಲ್ನಲ್ಲಿ ಬರೀ ಅಗ್ಲಿನೇ ಎಲ್ಲೂ ಕೂಡ ನೀವು ಒಂದು ವೇಳೆ ಒಳ್ಳೇದು ಎಲ್ಲಿರುತ್ತೋ ಗೊತ್ತಿಲ್ಲ, ಮಾಯ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಸೈತಾನ್ ಆ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯೇಸು ಸ್ವಾಮಿ ಆ ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಇವುಗಳಿಗೆ ಒಳಗಾಗಲಿಲ್ಲ ಅನ್ನೋದು ಈ ಶೋಧನೆಯ ಬೆಟ್ಟದಲ್ಲಿ ತಿಳ್ಕೊಳ್ಬಹುದು. 3ನೇದಾಗಿ ಆತನು ತೋರಿಸ್ತಾನೆ, ನೀನು ನನಗೇನು ಮಾಡಬೇಡ, ಕಾಲಿಗೆ ನಮಸ್ಕಾರ ಮಾಡಿಬಿಟ್ರೆ ಇಡೀ ಪ್ರಪಂಚನೇ ನಿನಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಆದಾಮ ಹವ್ವರಿಂದ ನಾನು ತಕೊಂಡೆ, ನೀವು ಅವ್ರಿಗೆ ಅಧಿಕಾರ ಕೊಟ್ರಿ, ಆ ಅಧಿಕಾರನ ನಾನು ತಕೊಂಡೆ, ಅವ್ರು ನನಗೆ ಒಳಗಾದ್ರು, ನಾನು ತೋರಿಸಿದ್ದನ್ನು ತಿಂದ್ರು, ಅದನ್ನು ಮಾಡಿದ್ರು, ನನಗೆ ಟ್ರಾನ್ಸ್ಫರ್ ಆಗೋಯ್ತು. ಪವರ್ ಆಫ್ ಅಟರ್ನಿ ಅಂತ ಅಂದ್ಬಿಟ್ಟು ಏನೋ ಬರ್ಕೊಡ್ತಾರಲ್ಲ, ಆ ರೀತಿ ಬರ್ದಾಯ್ತು. ನನ್ನ ಕೈನಲ್ಲಿದೆ ಇವಾಗ ಎಲ್ಲ ಅಧಿಕಾರ ನನಗೆ. ಐ ಹ್ಯಾವ್ ಆಲ್ ಅಥಾರಿಟಿ ಇನ್ ಮೈ ಹ್ಯಾಂಡ್. ಜಸ್ಟ್ ಬೋ ಡೌನ್ ಮೀ. ನೀನು ನನಗೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡೋದೇನು ದೊಡ್ಡ ಕೆಲಸ ಏನಿಲ್ಲ. ಸುಮ್ಮನೆ ನಮಸ್ಕಾರ ಮಾಡೋದು ತಪ್ಪೇನಿಲ್ಲ ಅಂತ ಅನ್ಕೊಳ್ತೀವಿ. ಆದರೆ ಬಹಳ ದೊಡ್ಡ ತಪ್ಪದು. ದೇವರಿಗೆ ಮಾತ್ರ ಅಡ್ಡ ಬೀಳಬೇಕು. ಇವತ್ತಿಗೂ ಯಹೂದಿಗಳು ಯಾರಿಗೂ ಕೂಡ ತಲೆ ಬಗ್ಸಿಲ್ಲ. ಯಹೂದಿಗಳಿಗೆ ದೇವ್ರು ಹೇಳಿರುವಂತ ಒಂದು ಮಾತು ಏನು ಅಂದ್ರೆ,
ನಿನ್ನ ದೇವರಾದ ಯೆಹೋವನು ಒಬ್ಬನನ್ನೇ, ಆತನಿಗೆ ಮಾತ್ರ ನಿನ್ನಂತೆ ಇರುವ ನಿನ್ನ ನರಮನುಷ್ಯರಿಗೆ ನೀನು ಅಡ್ಡ ಬೀಳಬಾರ್ದು, ತಲೆ ತಗ್ಗಿಸ್ಬಾರ್ದು. ನೀವು ಎಸ್ತೇರ್ ಪುಸ್ತಕದಲ್ಲಿ ನೀವು ನೋಡ್ತೀರಿ, ಮೊರ್ದೆಕೈ ಹಾಮಾನನು ಹೋಗುವಾಗ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು, ಮಾಡ್ತಿರ್ಲಿಲ್ಲ. ಹಾಗೆ ಇರ್ತಿತ್ತು. ಅದಕ್ಕೆ ಹಾಮಾನನಿಗೆ ಭಯಂಕರ ಸಿಟ್ಟು. ನಮ್ಮ ಮೊರ್ದೆಕೈ ನನಗೆ ನಮಸ್ಕಾರ ಆಗಲ್ಲ ನೋಡಿ. ಅವನು ದೇವರ ಮಾತಿಗೆ ಅಷ್ಟು ಸ್ಟಿಕನ್ ಆಗ್ಬಿಟ್ಟಿದ್ದ. ಈವನ್ ನೆಬೂಕದ್ನೆಚ್ಚರ್ ನಿಲ್ಲಿಸಿದಂತ ಪ್ರತಿಮೆಗೆ ಎಲ್ಲರೂ ಅಡ್ಡ ಬೀಳ್ಬೇಕಾಗಿತ್ತು, ಆದ್ರೆ 3 ಜನ ಅಡ್ಡ ಬೀಳಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ದೇವರೊಬ್ಬನಿಗೆ ಅಂತ ಹೇಳಿ ಮೀಸಲಾಗಿ ಇಟ್ಕೊಂಡಿದ್ರು. ಅವ್ರು ಬೆಂಕಿಗೆ ಹೋದ್ರೂ ಚಿಂತೆ ಇಲ್ಲ, ಪರವಾಗಿಲ್ಲ, ನಾವು ಹೋಗ್ತೇವೆ. ಬಟ್ ಯಾರಿಗೂ ತಲೆ ತಗ್ಗಿಸಲ್ಲ. ನೋಡಿದ್ರ, ಅವನು ಆ ಕುತಂತ್ರ ಮಾಡ್ದ ಯೇಸು ಸ್ವಾಮಿಗೇನೆ. ಆಗ ಸೈತಾನನನ್ನು ಗದರಿಸ್ತಾನೆ. ಈ 3 ಶೋಧನೆಗಳಲ್ಲಿ ನಮ್ಗೆ ಕಂಡು ಬರೋದೇನು ಅಂದ್ರೆ ಶೋಧನೆಯ ಬೆಟ್ಟ. ಈ ಶೋಧನೆ ನಮಗೂ ಬರುತ್ತೆ. ನಾವೀಗ ಯೇಸು ಸ್ವಾಮಿ ನಂಬಿದ್ದೀವಿ, ದೀಕ್ಷಾಸ್ನಾನ ತಗೊಂಡಿದ್ದೀವಿ, ಚರ್ಚಿಗೆ ಬರ್ತಾ ಇದ್ದೀವಿ ರೆಗ್ಯುಲರ್ ಆಗಿ, ಮತ್ತು ನಮಗೆ ಶೋಧನೆಗಳು ಬಂದೇ ಬರುತ್ತೆ. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಶೋಧನೆ ಬಂತು ಅಂತ ಅಂದ್ಬಿಟ್ಟು ನಾವು ಅಪನಂಬಿಕೆ ಇಡಬಾರ್ದು, ನಂಬಿಕೆನ ಕಳ್ಕೊಳ್ಬಾರ್ದು. ನಾನು ನಂಬಿರುವ ಆತನನ್ನು ನಾನು ಬಲ್ಲೆ ಅನ್ನುವಂಥದ್ದು ಯಾವಾಗ ನಮ್ಮ ಮನಸ್ಸಿನಲ್ಲಿ ಇರುತ್ತೋ ಅಲ್ಲಿವರೆಗೂ ಸೈತಾನ್ ನಮ್ಮ ಹತ್ರ ಬರಲ್ಲ. ಆ ದೃಢವಾದ ನಿಶ್ಚಲವಾದ ನಂಬಿಕೆ ನಮ್ಮಲ್ಲಿರ್ಬೇಕು. ಈಗ ತಾನೇ ಹೇಳಿದ್ರು ಯಾಕೋಬ 2:26, ನಂಬಿಕೆ ನಂಬ್ತೀವಿ, ಆದ್ರೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತ ನಂಬಿಕೆ. ಈಗ ಆತ್ಮ ಇಲ್ಲದ ದೇಹ ಹೇಗೆ ಡೆಡ್ ಬಾಡಿನೋ ಅದು ಅಷ್ಟೇ, ನಾವು ಬರೋದು ಒಂದೇ, ಬರದೇ ಇರೋದು ಒಂದೇ. ಇನ್ಮೇಲೆ ನಾವು ಅದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಸೊ ಏನು ಅಂತ ಅಂದ್ರೆ, ಏನೇ ಬರ್ಲಿ, ಅಂತ ಕಷ್ಟನೇ ಬರ್ಲಿ, ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾನೆ. ಆತನಿಗೆಲ್ಲ ಗೊತ್ತಿದೆ. ಈಗ ಎಷ್ಟು ಹಿಂಸೆಗಳಾಗ್ತಾ ಇದೆ ಗೊತ್ತಿಲ್ವೇನೋ, ಅದನ್ನು ಗೊತ್ತೇ ಇದೆ. ಬಟ್ ತಾಳ್ರಿ, ಪ್ರಕಟಣೆ ಗ್ರಂಥದಲ್ಲಿದೆ, ತಾಳ್ರಿ. ಇನ್ನು ನಿಮ್ಮ ಸಹೋದರರಿಗೆ ಎಷ್ಟೋ ಜನ ಹಿಂಸೆಗೆ ಒಳಗಾಗಬೇಕಾಗಿದ್ದಾರೆ. ಅವರೆಲ್ಲ ಆಗೋ ತನಕ ನೀವು ಸುಮ್ಮನೆ ಸೈಲೆಂಟ್ ಆಗಿರ್ರಿ. ಆಮೇಲೆ ನಿಮಗೆ ಒಂದು ದಿನ ನಾನೆಲ್ಲ ಸರಿಪಡಿಸ್ತೀನಿ. ಹಾಗಾದ್ರೆ ಇದು ನಂಬರ್ 1, ಶೋಧನೆಯ ಬೆಟ್ಟ. ನೆಕ್ಸ್ಟ್ ನಾವು ಈ ಮತ್ತಾಯನ ಸುವಾರ್ತೆಯಿಂದನೇ 7 ಸ್ಥಳಗಳನ್ನ ನೋಡೋಣ. 2ನೇ ಸ್ಥಳ 5ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ. ಮೊದಲನೇ ಸ್ಥಳ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ. 2ನೇ ಸ್ಥಳ ಬಂದ್ಬಿಟ್ಟು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದ್ರೆ, ಅಲ್ಲಿ ಯಾರಾದ್ರೂ ಹೋದ್ರಿ 1ನೇ ವಚನದಿಂದ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು. ನಮ್ಗೆ ಅಷ್ಟೇ ಸಾಕು. ಈಗ ಅಲ್ಲಿಂದ ನಮಗೆ 3 ಅಧ್ಯಾಯಗಳು, 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಸುಮಾರು 111 ವಚನಗಳಿರುತ್ತೆ. 111 ವಚನಗಳಿಂದ 40 ದೊಡ್ಡ ಸಂದೇಶಗಳಿರುತ್ತೆ. ನಾವೇ ಮಾಡ್ಬೋದು ಇದನ್ನ. ನಾವಿಡೀ ಜಸ್ಟ್ 3 ಚಾಪ್ಟರ್ಸ್ ಓದ್ಬಿಟ್ರೆ ಸಾಕು, ಇಡೀ ಬೈಬಲ್ನೇ ಓದ್ದಂಗೆ. ಯಾರು ಈ 3 ಅಧ್ಯಾಯಗಳನ್ನ ಅಪ್ಲೈ ಮಾಡಿಕೊಂಡು ಜೀವನದಲ್ಲಿ ನಡೀತಾರೋ ಇಡೀ ಬೈಬಲನ್ನೇ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಇರುತ್ತೆ. ಹಂಗಂತ ಹೇಳಿ ಬೈಬಲ್ ಓದ್ಬೇಡಿ ಅಂತ ನಾನು ಹೇಳಲ್ಲ. ಪ್ರಾಕ್ಟೀಸ್ ಮಾಡೋದಿಕ್ಕೆ 40 ದೊಡ್ಡ ಸಂದೇಶಗಳಿರುತ್ತೆ. ಒಂದೊಂದು ವಚನದಲ್ಲಿಯೂ ಕೂಡ ಒಂದೊಂದು ಸಂದೇಶ ನಾವು ಕಾಣ್ತೀವಿ. ಹಾಗಾದ್ರೆ 111 ವಚನಗಳಿರುತ್ತೆ. ಇದು ಬೋಧನೆಯ ಬೆಟ್ಟ. ಇದು ನಮಗೆ ದೇವರು ಉಪದೇಶ ಮಾಡಿದಂತ ಬೆಟ್ಟ. ಈ ಉಪದೇಶಗಳು ನಮಗೆ ವಿವಿಧ ರೀತಿಯಲ್ಲಿ ಇರುತ್ತೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಆಮೇಲೆ ನಿರ್ಮಲ ಚಿತ್ತರು ಧನ್ಯರು, ಶಾಂತರು ಧನ್ಯರು. ಕರೆಕ್ಟಾ? ಎಷ್ಟು ಧನ್ಯತೆಗಳಿದೆ ಯಾರಾದ್ರೂ ಹೇಳ್ತೀರಾ? ಧನ್ಯತೆಗಳು ಎಷ್ಟಿದೆ? ಕೌಂಟ್ ಮಾಡಿದ್ದಾರೆ ಯಾವಾಗಾದ್ರೂ? 3ನೇ ಅಧ್ಯಾಯದಿಂದ 8. ಕರೆಕ್ಟಾ? ಹಾಗಾದ್ರೆ 8 ಧನ್ಯತೆಗಳು ಇರುತ್ತೆ. ಆ 8 ಧನ್ಯತೆಗಳು 8 ದಿಕ್ಕುಗಳಿದ್ದ ಹಾಗೆ. ನಾನು ಎಕ್ಸಾಂಪಲ್ ಹೇಳಿದ್ದೀನಿ. 8 ದಿಕ್ಕುಗಳು ಇದ್ದ ಹಾಗೆ 8 ಧನ್ಯತೆಗಳು ಇರುತ್ತೆ. ಆ ಧನ್ಯರು ನಾವು ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಆತ್ಮದಲ್ಲಿ ಬಡವರಾಗಿರುವವರು ಅಂದ್ರೆ ಅರ್ಥ ಏನು ಗೊತ್ತಾ? ಆತ್ಮಿಕವಾಗಿ ಬಡತನ ಕಾಯ್ಬೇಕು.
ಆಸ್ತಿಯಲ್ಲಿ ಬಡತನ ಇಲ್ಲದೆ ಇರ್ಬೋದು, ನಮಗೆ ಬೇಕಾದಷ್ಟು ಸೋರ್ಸ್ ಇರ್ಬೋದು, ಕೋಟಿಗಟ್ಟಲೆ ಹಣ ಇರ್ಬೋದು, ಆದರೆ ಆತ್ಮದಲ್ಲಿ ಬಡವನಾಗಿದ್ದೀಯಾ? ಅದು ಮುಖ್ಯ. ಆತ್ಮದಲ್ಲಿ ಬಡವರು ಅಂತಂದ್ರೆ ಅರ್ಥ ಏನು ಗೊತ್ತಾ? ನಮಗೆ ಬೇಕು ಬೇಕು ಅನ್ನೋದೇ ಬಡತನ, ಬೇಡ ಬೇಡ ಅನ್ನೋದೆಲ್ಲ ಐಶ್ವರ್ಯ, ನಮಗೆಲ್ಲ ಸಮೃದ್ಧಿ ಇದೆ ಅನ್ನೋದಲ್ಲ. ವಾಕ್ಯ ಎಷ್ಟು ತಿಳ್ಕೊಂಡ್ರು ಇನ್ನೂ ಬೇಕು, ಇನ್ನೂ ಏನಾದ್ರೂ ಹೊಸ ತಿಳ್ಕೊಳ್ಳುತ್ತೆ, ಇನ್ನೂ ನಮಗೆ ಏನಾದ್ರೂ ಹೇಳ್ತಾರೇನೋ, ಯಾರಾದ್ರೂ ಏನಾದ್ರೂ ಹೇಳ್ತಾರೇನೋ. ನಾನೊಂದು ಮಾತು ಹೇಳ್ತೀನಿ, ಕೇಳುವುದರಲ್ಲಿ ತೀವ್ರವಾಗಿರುವುದು, ಮಾತಾಡೋದ್ರಲ್ಲಿ ಕಡಿಮೆ ಆಗಿರ್ಬೇಕು. ಯಾಕೋಬನ ಪತ್ರಿಕೆಯಲ್ಲಿದೆ. ನಾವು ಹೆಚ್ಚು ಮಾತಾಡಕ್ಕೆ ಹೋಗ್ಬಾರ್ದು, ಆದಷ್ಟು ಕೇಳಿಸ್ಕೊಳ್ಳಿ. ಈಗ ನಮ್ಮ ಪ್ರಿಯ ಸಹೋದರರಿದ್ದಾರೆ, ಅವ್ರಿಗಿರೋ ಅನುಭವ ನನಗಿಲ್ಲ, ವೆಸ್ಲಿ ಬ್ರದರ್ಗಿರುವಂಥ ಅನುಭವ ಇಲ್ಲ, ಆದರೂ ಕೂತ್ಕೊಂಡು ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ. ಕೆಲವರು ಕೇಳಲ್ಲ, ನಾನು ಅದನ್ನು ನೋಡಿದ್ದೀನಿ. ನನಗೆ ವೇದಿಕೆ ಬಿಡ್ತಾರೆ, ಸೀದಾ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಈ ಯಾವ್ದು ದನಗಳನ್ನ ನೋಡ್ಕೊಂಡಿರ್ತಾರಲ್ಲ, ಈ ದನ ಕಾಯೋರ್ತಾರ, ಕಾವಲು ಕಾಯ್ಕೊಂಡಿರ್ತಾರೆ, ಬಂದು ಕೂತ್ಕೊಂಡು ಕೇಳ್ಬೋದಲ್ಲ. ಅದ್ರ ಅರ್ಥ ಏನ್ ಗೊತ್ತಾ? ನನಗೆಲ್ಲ ಗೊತ್ತು ಅಂತ ಅರ್ಥ. ಅದು ದೇವ್ರಿಗೆ ಇಷ್ಟ ಆಗಿದೆ. ಕೂತ್ಕೊಳ್ಬೇಕು. ಎಂಥ ದೊಡ್ಡ ವ್ಯಕ್ತಿ ಆಗಲಿ, ದೇವರ ವಾಕ್ಯ ಅನ್ನೊಂದು ಡೈಮಂಡ್ ಇದ್ದಂಗೆ. ಡೈಮಂಡ್ಗೆ ಎಷ್ಟು ಕಟ್ ಮಾಡಿದ್ರೆ ಅಷ್ಟು ಫೇಸ್ಗಳು ತಿರುಗುತ್ತದೆ, ಚಮಕ್ತಾ ಇರ್ತದೆ. ಅದು ಆ ಥರ ಪರಿಶುದ್ಧಾತ್ಮನು ಒಬ್ಬೊಬ್ಬರಿಂದ ಒಬ್ಬೊಂದೊಂದು ಸಲ, ಪ್ರತಿ ಸಲ ಇದೇ ವಾಕ್ಯ ನಾನು ಎಷ್ಟೋ ಸಲ ಮಾತಾಡಿರ್ತೀನಿ, ಮತ್ತೆ ಹೊಸದಾಗಿ ನನಗೇನೆ ಅನುಭವ ಆಗುತ್ತೆ. ಅದರಿಂದ ಕೇಳಿಸ್ಕೊಳ್ಳೋದ್ರಲ್ಲಿ ತೀವ್ರವಾಗಿರಬೇಕು, ಮಾತಾಡೋದ್ರಲ್ಲಿ ಕಡಿಮೆ ಆಗಿರಬೇಕು. ನನಗಂತೂ ದೇವರ ಕೃಪೆಯಿಂದ ಕೇಳಿಸ್ಕೊಳ್ಳೋದಿಕ್ಕೆ ನನಗೆ ತುಂಬ ಇಷ್ಟ, ಮಾತಾಡೋದಕ್ಕೆ ಇಂಥ ಏನಾದರೂ ಹೊಸ ಸತ್ಯ ಹೇಳ್ತಾರೇನೋ ನಾನು ಕೇಳಿಸ್ಕೊಳ್ಬೇಕು, ಕಲಿಬೇಕು ಅಂತ. ನನ್ನ ಪ್ರಿಯ ಮಿತ್ರರೇ, ನೀವು ಕೂಡ ಕಲಿಯುವಂಥ ಮನಸ್ಸಿರಲಿ, ಈ ಬೋಧನೆಗಳನ್ನು ಕಲಿಯಿರಿ. ಯೇಸು ಸ್ವಾಮಿ ಹೇಳಿರುವಂಥ 40 ಬೋಧನೆ ಅಂತ ನಾನು ಲೆಕ್ಕ ಹಾಕಿದ್ದು, ಇನ್ನೂ ಜಾಸ್ತಿ ಇರ್ಬೋದು, ಬೇಕಾದಷ್ಟಿರುತ್ತೆ. ಈ ಬೋಧನೆಗಳನ್ನ ಕೇಳಿಸ್ಕೊಳ್ಬೇಕು. ಬೋಧನೆಗಳನ್ನ ಕೇಳಿಸ್ಕೊಂಡು ಯಾವಾಗ ನಾವು ಅದಕ್ಕೆ ವಿಧೇಯರಾಗಿರ್ತೀವೋ, ಮೊದಲು ಕೇಳು, ಓದು, ಆನಂತರ ಧ್ಯಾನಿಸು, ಬಾಯಿಪಾಠ ಮಾಡು, ವಿಧೇಯನಾಗು. ಈ 5 ಸೂತ್ರಗಳು ನಮ್ಮ ಹತ್ರ ಇದ್ದರೆ ದೇವರ ವಾಕ್ಯ ನಾವು ಸುಲಭವಾಗಿ ನಾವು ಅದನ್ನ ಹಿಡ್ಕೊಳ್ಬಹುದು. ಮೊದಲನೇದಾಗಿ ಕೇಳು, ಓದು, ಆಮೇಲೆ ನೀವು ಏನ್ ಮಾಡಬೇಕು? ಧ್ಯಾನ ಮಾಡು, ಬಾಯಿಪಾಠ ಕಂಠಪಾಠ ಮಾಡು, ವಿಧೇಯನ. ಇಷ್ಟು ಮಾಡಿದ್ರೆ ಬೈಬಲ್ ಮುಂದ್ಗಡೆ ದಿನಕ್ಕೆ ಅರ್ಧ ಗಂಟೆ ಕೂತ್ಕೊಳ್ಳಿ ಸಾಕು, ನೀವು ಎಕ್ಸಲೆಂಟ್ ಸ್ಕಾಲರ್ಗಳಾಗ್ತೀರಿ. ವಾಕ್ಯ ಇಲ್ದಂಗೆ ವಿಶ್ವಾಸಿಗಳು ಜೀವನ ಮಾಡೋದು ಡ್ರೈ ಲ್ಯಾಂಡ್, ಒಣಗೋಗಿರುವಂತ ಮರ ಗಿಡ ಸಮಾನ. ಫ್ರೂಟ್ಸ್ ಬರಲ್ಲ, ನೋ ಫ್ರೂಟ್ಸ್. ಇರ್ತದೆ ಮರನ, ಒಣಗೋಗಿರೋ ಮರ ಅದಲ್ಲ. ಸಭೆಯಲ್ಲಿ ನಾವು ಹಚ್ಚ ಹಸುರಾಗಿ, ನೀವು 92ನೇ ಕೀರ್ತನೆ 14, 13ನೇ ವಚನ ಓದ್ರಿ. ದೇವರು ನಮ್ಮನ್ನು ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ, ಈ ಚರ್ಚ್ನಲ್ಲಿ ಯಾಕೆ ನೆಟ್ಟಿದ್ದಾರೆ ಅಂದ್ರೆ, 92ನೇ ಕೀರ್ತನೆ 13ನೇ ವಚನ ಯಾರಾದ್ರೂ ಓದ್ರಿ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಚೆನ್ನಾಗಿ ಬೆಳಿಬೇಕು. ಖರ್ಜೂರಗಳು ಕೊಡುವ ಹಾಗೆ ನೀವು ಫಲಿಸ್ಬೇಕು. ಹಾಗಾದ್ರೆ ನಾವು ಫಲ ಕೊಡಬೇಕು ಅಂತಂದ್ರೆ ಬೆಳಿಬೇಕು, ಫಲಭರಿತವಾಗಿರ್ಬೇಕು. ಇರಬೇಕು ಅಂದ್ರೆ ವಾಕ್ಯನ ನಾವು ಬಾಯಿಪಾಠ ಮಾಡಲೇಬೇಕು, ಕಂಠಪಾಠ ಮಾಡಬೇಕು. ಅದೊಂದೇ ನಮಗೆ ದಾರಿ. ನೀವು ಬಾಯಿಪಾಠ ಮಾಡ್ದಂಗೆ ಸುಮ್ಮನೆ ಹಂಗೆ ಐಸಾ ಆಯಾ ಐಸಾ ಚಲ ಗಯಾ ಕ್ಯಾ ಮಿಲ್ ಗಯಾ ಕುछ भी नहीं मिल गया जी, ಹಂಗ್ ಬಂದೆ ಹಂಗ ಹೋದೆ. ಈ ಕಿವಿಲ್ ಕೇಳೋದಕ್ಕೆ ಸೈತಾನು ಬಹಳ ಕ್ಲವರ್. ನಮ್ಮಿಂದ ಆ ಪಕ್ಷಿಗಳು ಬಂದು ಹೇಗೆ ತಿಂತವೋ ಬೀಜಗಳನ್ನು ಎತ್ಕೊಂಡು ಹೋಗ್ತದೋ, ವಾಕ್ಯಗಳನ್ನು ಎತ್ಕೊಂಡು ಹೋಗ್ತದೆ. ನಿಮ್ಮಲ್ಲಿ ಒಳ್ಳೆ ಅಭ್ಯಾಸ ಇದೆ, ಬರ್ಕೊಳ್ತಾ ಇದ್ದೀರಿ. ಕೆಲವರು ಬರ್ಕೊಳ್ತಾ ಇಲ್ಲ, ನನಗಂತೂ ಸಮಾಧಾನ ಇಲ್ಲ. ನಾನಂತೂ ಬರ್ಕೊಳ್ತೀನಿ, ಯಾರೇ ಹೇಳಿದ್ರು ಕೂಡ ನನ್ನ ಹತ್ರ ಒಂದು ನೋಟ್ಬುಕ್ಕು ಪೇಪರು ಏನೋ ಇಟ್ಕೊಂಡಿರ್ತೀನಿ. ಎಲ್ಲರೂ ಬರ್ಕೊಳ್ಬೇಕು ಅಷ್ಟೇ. ಎಂಥ ಪಂಡಿತರಾದ್ರೂ ಕೂಡ ಬರ್ಕೊಳ್ಬೇಕು. ನಾವಿಲ್ಲಿ ಕೇಳಿಸ್ಕೊಂಡು ಹಂಗೆ ಇಟ್ಕೊಳ್ತೀನಿ ಅಂತಂದ್ರೆ ಆಗಲ್ಲ, ವರ್ಕೌಟ್ ಆಗಲ್ಲ. ಇನ್ಮೇಲೆ ಒಂದು ವೇಳೆ ಬರೀದೇ ಇರೋರು, ಸುಮ್ಮನೆ ಕೂತ್ಕೊಂಡಿರೋರು ಇದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ಮೇಲೆ
ನೀವು ಕೂಡ ಬರ್ಕೊಳ್ಳಿ, ಸುಮ್ಮನೆ ಬರ್ಕೊಳ್ಳಿ. ಏನೇನು ಟಾಪಿಕ್, ಏನು ಹೇಳಿದ್ರು, ಯಾವ ವಚನ, ಏನು ಎಕ್ಸಾಂಪಲ್ಲು, ಇಷ್ಟು ಇಟ್ಕೊಂಡ್ಬಿಟ್ರೆ ನೀವು ಮತ್ತೆ ಅದನ್ನು ತೆಗೆದಾಗ ನಿಮಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಬೋಧನೆಯ ಬೆಟ್ಟ. ಬೋಧನೆಯಲ್ಲಿ ನಾವು ಕೇಳಿಸ್ಕೊಳ್ಬೇಕು. ಮೂರನೇದು ಬೆಟ್ಟ ನೋಡೋಣ. ದಯಮಾಡಿ ಅಮ್ಮ, ಇದು ಯಾವುದು? ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ. ಮತ್ತಾಯನ ಸುವಾರ್ತೆ 14:23 ಓದ್ರಿ. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಸಾಕು ಅಷ್ಟೇ, ನಮ್ಗೆ ಸಾಕಾಗುವುದು. ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಏಕಾಂತವಾಗಿ ಬೆಟ್ಟವನ್ನು ಏರಿದನು. ಯಾಕೆ ಏರಿದ್ರು? ಪ್ರಾರ್ಥನೆ ಮಾಡೋದಿಕ್ಕೆ. ನಮ್ಗೆ ಬಿಜು ಥಾಮಸ್ ಹೇಳಿದ್ರೆ ನನ್ಗೆ ಸಮಾಧಾನ ಆಗಲ್ಲ, ನೀವ್ ಹೇಳ್ಬೇಕು. ನೀವೀಗ ತಾನೇ ಓದಿದ್ದೀರಿ. ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಏರಿದರು. ಇದು ಯಾವ ಬೆಟ್ಟ ಅಂದ್ರೆ ಪ್ರಾರ್ಥನೆಯ ಬೆಟ್ಟ, ಏಕಾಂತ ಪ್ರಾರ್ಥನೆಯ ಬೆಟ್ಟ. ಯೇಸು ಸ್ವಾಮಿಯವರೇ ಹೇಳಿದ್ರು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ, ನೀನು ನಿನ್ನ ಮನೆಯಲ್ಲಿ ಏಕಾಂತವಾಗಿ ನಿನ್ನ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಅಂತರಂಗದಲ್ಲಿ ನೋಡುವಂತ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡಿ. ಬಹಳ ಒಳ್ಳೆ ಕಲ್ಚರ್, ಒಳ್ಳೆ ಅಭ್ಯಾಸ ಇದು ವಿಶ್ವಾಸಿಗಳಿಗೆ. ಪ್ರಾರ್ಥನೆ, ಅದೇನೋ ಹೇಳ್ತಾರಲ್ಲ, ಪ್ರೇಯರ್ಲೆಸ್ ಲೈಫ್ ಪವರ್ಲೆಸ್ ಏನೋ ಹೇಳ್ತಾರೆ. ಹಾಗಾದ್ರೆ ನಮ್ಗೆ ಪವರ್ ಇರಬೇಕು ಅಂದ್ರೆ ಪ್ರೇಯರ್ ಇರಲೇಬೇಕು. ವಿದೌಟ್ ಪ್ರೇಯರ್ ನಮ್ಮಲ್ಲಿ ಎನರ್ಜಿ ಇರಲ್ಲ. ನೀವ್ ಹೆಂಗೋ ದೇವರಿಗೆ ಸಮಯ ಕೊಡ್ಬೇಕಷ್ಟೇ. ನೀವು ಬೆಳಗ್ಗೆ ಎದ್ದ ಕೂಡಲೇ ನಿಮ್ಗೆ ಎಷ್ಟೋ ಬಿಸಿ ಇರುತ್ತೆ, ನಾನು ಇಲ್ಲ ಅಂತಲ್ಲ, ನನಗೂ ಬಿಸಿ ಇರುತ್ತೆ, ಸಿಕ್ಕಾಪಡೆ ಇರುತ್ತೆ, ಎಲ್ರಿಗೂ ಇರುತ್ತೆ. ಹಾಗಂತ ಹೇಳಿ ಸೃಷ್ಟಿಕರ್ತನು, ಶ್ವಾಸ ಕೊಟ್ಟವನು, ಆರೋಗ್ಯ ಕೊಟ್ಟವನ ಮರೆಯಕ್ಕಾಗುತ್ತಾ? ಇಲ್ವಲ್ಲ. ಫಸ್ಟ್ ಪ್ರಿಯಾರಿಟಿ ಗೋಸ್ ಟು ದೇವರೇ, ತಂದೆ. ಏಕಾಂತವಾಗಿ ನೀವು ಎಷ್ಟು ನಿಮಿಷನಾದ್ರೂ ಮಾಡ್ಕೊಳ್ಳಿ, 5 ನಿಮಿಷನಾದ್ರೂ ಮಾಡ್ಕೊಳ್ಳಿ, 10 ನಿಮಿಷ ಆದ್ರೂ ಮಾಡ್ಕೊಳ್ಳಿ. ಬಟ್ ವಿದೌಟ್ ಪ್ರೇಯರ್ ಡೋಂಟ್ ಮೂವ್ ಎನಿವೇರ್. ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ನೋಡಿ, ಯೇಸು ಸ್ವಾಮಿನೇ ದೇವರು, ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಆ ದೇವಾದಿ ದೇವರಾಗಿರುವಂತವನೇ ನಮಗೆ ಒಂದು ಮಾದರಿ ತೋರಿಸ್ತಾ ಇದ್ದಾನೆ. ಏಕಾಂತವಾಗಿ ಹೋಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈವನ್ ಮಾರ್ಕ್ ಚಾಪ್ಟರ್ 1:35 ನಲ್ಲೂ ಕೂಡ ಹಾಗೆ ಇದೆ. ಆತನು ಇನ್ನೂ ತಾರೆಯಲ್ಲಿಯೇ, ಬೆಳಗಿನ ಜಾವದಲ್ಲಿಯೇ, ನಸುಕಿನಲ್ಲಿ, ಇನ್ನೂ ಸೂರ್ಯೋದಯ ಆಗಿರಲ್ಲ, ಕತ್ಲೆ ಇರುವಾಗಲೇ ಅವರು ಏಕಾಂತ ಸ್ಥಳಕ್ಕೆ ಹೋಗಿ, ಬೆಟ್ಟಕ್ಕೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಓಕೆ, ನಮಗೆ ಬೆಟ್ಟಗಳು ಇಲ್ಲದೆ ಇರ್ಬೋದು ಈಗಿನ ಕಾಲದಲ್ಲಿ. ಬೆಟ್ಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೆಯೇ ಒಂದು ಬೆಟ್ಟ. ಅದಕ್ಕೆ ಯೇಸು ಸ್ವಾಮಿ 2ನೇ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಕೋಣೆಯೊಳಗೇನೆ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ನಮ್ಮ ಅನೇಕ ಬಾಂಧವರು, ನಮ್ಗೆ ಗೊತ್ತಿರುವಂಥವ್ರು, ಅವ್ರು ಬೆಳಗ್ಗೆ ಎದ್ದ ಕೂಡಲೇ ಏನೋ ಮಾಡ್ತಾರೆ, ತುಳಸಿ ಪೂಜೆ ಅದು ಇದು ಏನೋ ಮಾಡ್ತಾರೆ. ಮಾಡ್ದಂಗೆ ಅವ್ರು ಏನು ಕೆಲಸ ಕಾರ್ಯಗಳನ್ನು ಮುಟ್ಟಲ್ವಲ್ಲ. ಅವ್ರಿಗೆ ಎಷ್ಟೇ ಎಂಗೇಜಸ್ ಇರಿದ್ರು ಕೂಡ ಅವ್ರು ನೋಡಿ, ಬೇಕಾದ್ರೆ ಒಂದು ವೇಳೆ ಅವ್ರ ಮನೆಯಲ್ಲಿ ಏನಾದರೂ ಆ ಕಾರ್ಯಕ್ರಮದಲ್ಲಿರುವಾಗ ಯಾರಾದರೂ ಬಂದ್ರೂ ಕೂಡ ಅವರ ಹೆಂಡತಿ ಅವರು ಒಳಗಡೆ ನಡೀತಾ ಇದೆ, ನೀವು ಕೂತ್ಕೊಳ್ಳಿ, ಕುಂಡಿಸ್ತಾನೆ. ಈಗ ನಾವೇನಾದ್ರೂ ದೇವ್ರ ವಾಕ್ಯ ಓದ್ತಾ ಇದೀವಿ, ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಯಾರಾದ್ರೂ ಬಂದಿದ ತಕ್ಷಣ ನಾವು ಬೈಬಲ್ ಏನ್ ಮಾಡ್ತೀವಿ? ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. 2 ನಿಮಿಷ ಓದಿರಲ್ಲ, ಸೈತಾನ್ ಯಾರನ್ನೋ ಕರ್ಕೊಂಡ್ಬಂದ್ಬಿಟ್ರು. ಇದ್ದಾರೇನಮ್ಮ? ಇದ್ದಾರೆ ರೇ. ಇಮಿಡಿಯೇಟ್ ಆಗಿ ಬೈಬಲ್ ಕ್ಲೋಸು, ಪ್ರಾರ್ಥನೆ ಇಲ್ಲ. ಈಗ ದೇವ್ರ ಪಾಪ ಓದ್ತಾನಲ್ಲಪ್ಪ ಅಂತ ಬಂದು ನೋಡಕ್ಕೆ ಅಂತ ಬಂದ್ರೆ ಮುಚ್ಚಿದ ತಕ್ಷಣ ಅವ್ರು ಇನ್ನೇನ್ ಮಾಡಬೇಕು ಅಲ್ವಾ? ಬಹಳ ಬೇಜಾರಾಗುತ್ತೆ. ಅವ್ರಿಗೆ ಆಶೀರ್ವಾದ ಹೆಂಗ್ ಕೊಡಕ್ಕಾಗುತ್ತೆ ದೇವರು? ಯೋಚನೆ ಮಾಡ.
ಅಲ್ವಾ ಒಮೆಗಾ? ಅಲ್ಲ, ಹೌದಾ, ಒಮೆಗಾನೇ ಹೆಸರು. ಆಲ್ಫಾ ಅಲ್ಲಿದ್ದಾಳೆ, ಎಲ್ಲ ಇದ್ದಾಳೆ, ಇರಲಿ. ಸೊ ಹಾಗಾದ್ರೆ ಮೊದಲು ನಾವು ಅವ್ರು ನೋಡಿ ಟೈಮ್ ಕೊಡೋದಿಲ್ಲ. ಒಂದ್ ವೇಳೆ ನೀವು ನಮ್ಮ ಮುಸಲ್ಮಾನ್ ಬಾಂಧವ್ರನ್ನ ನಾನು ಎಷ್ಟೋ ಸಲ ನೋಡಿದ್ದೀನಿ, ಅವರು ಏನದು ನಮಾಜ್ ಮಾಡೋದಕ್ಕೆ ಹೋಗುವಾಗ ನೀವೆಷ್ಟೇ ಒಂದ್ಸಲ ಮಟನ್ ತಗೊಳಕ್ ಹೋಗಿದ್ದೀನಿ, 1 ಗಂಟೆ ಆಗ್ತಾ ಇದೆ, 1 ಗಂಟೆಗೆ ಹೋಗ್ಬಿಟ್ಟು ಅರ್ಧ ಕೆಜಿ ಮಟನ್ ಕೊಡ್ರಿ ಅಂತಂದ್ರೆ ಆಮೇಲೆ ಬರ್ರಿ ಅಂತಾರೆ. ಎಲ್ಲಪ್ಪ ಯಾರ ದಾಲ್ರೆ ಕ್ಯಾ ಮೂವ್ ಬೇಕ್ತಾರೆ, ಟೈಮ್ ಹೋಗೆ ನಮಾಜ್ಗೋ ಜಾನ ಅವನು ಭಯಕ್ಕೆ ಹೋಗ್ತಾನೆ ನೋಡಿ, ಹಾಕೇ ಬಿಡ್ತಾನೆ. ದೊಡ್ಡ ದೊಡ್ಡ ಮಾಲ್ಗಳಿದ್ದಾವೆ ಬೆಂಗಳೂರಿನಲ್ಲಿ, ಎಲ್ಲ ಅವ್ರದ್ದೇ ಹೆಚ್ಚು ಕಡಿಮೆ, ಅವರೆಲ್ಲ ಹಾಕ್ಬಿಡ್ತಾರೆ. ಅವ್ರು ದೇವ್ರು ಕೊಡ್ಬೇಕಾಗಿರೋ ಸಮಯ ಬಿಸ್ನೆಸ್ ಕೊಡಲ್ಲ. ಮುಸಲ್ಮಾನ್ ಬಾಂಧವರಿಗೆ ಭಯ ಇದೆ, ಹಿಂದೂ ಬಾಂಧವರಿಗೆ ಭಕ್ತಿ ಇದೆ, ಕ್ರೈಸ್ತ ಬಾಂಧವರಿಗೆ ಎರಡೂ ಇಲ್ಲ. ಭಯನೂ ಇಲ್ಲ, ಭಕ್ತಿ ಲಂಗೂ ಇಲ್ಲ, ಲಗಾಮೂ ಇಲ್ಲ, ಎರಡೂ ಇಲ್ಲ. ಮಾತ್ರ ನಾವೇ ಭಕ್ತರು ಅಂತ ಹೇಳಿ ಎಲ್ಲಾ ಬಿಳಿ ಬಿಳಿನೇ, ಹ್ಯಾಂಡ್ ಗ್ಲೌಸು ಬಿಳಿನೇ, ಸಾಕ್ಸು ಬಿಳಿನೇ, ಶೂನು ಬಿಳಿನೇ, ಈ ಎಲ್ಲ ಹಾಕೊಳ್ತಾರಲ್ಲ ಇವೇನು ರಿಬ್ಬನ್ಗಳು, ಅವು ಬಿಳಿನೇ. ಹೋಗತ್ಲಾಗ ಹಾಳಾಗ ಎಲ್ಲಿದ್ದಾರೆ? ಇದನ್ನ ನಾವು ಆಲೋಚನೆ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಭಕ್ತರು ಅನ್ಸ್ಕೊಳಕ್ ಆಗಲ್ಲ. ಡಿವೋಷನ್ ಅಂಡ್ ಡಿವೋಟಿ ನಿಮಗೆ ಗೊತ್ತೇ ಇದೆ. ಡಿವೋಷನ್ ಅಂತ ಅಂದ್ರೆ ಭಕ್ತಿ, ಡಿವೋಷನ್ ಅಂತ, ಡಿವೋಟಿ ಅಂತ ಅಂದ್ರೆ ಭಕ್ತ. ನಾವು ಭಕ್ತಿಯನ್ನು, ಭಕ್ತನು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು. ಅದರಲ್ಲಿ ಇದು ಒಂದು ಭಾಗ. ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕಾಗಿದೆ. ಪ್ರಾರ್ಥನೆಯೇ ಬೆಟ್ಟ. ಪ್ರಾರ್ಥನೆ ಇಲ್ಲದೆ ಯಾವ ವಿಶ್ವಾಸಿ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಆಶೀರ್ವಾದ ಪಡ್ಕೊಳ್ಳೋಕ್ಕೂ ಆಗಲ್ಲ. ಅವ್ರ ಮನೆಯಲ್ಲಿ ಅವರು ದೇವ್ರು ಇರ್ತಾನೆ ಸುಮ್ಮನೆ. ಏಸ್ ಏನದು ನಾಮಕಾವಾಸ್ತೆ, ನಾಮಧೇಯ ಕ್ರೈಸ್ತರು ಅಂತ ಅಂದ್ಬಿಟ್ಟು ಇರ್ತದೆ, ಅದಕ್ಕೆ ಹೆಸರು. ನಾನು ಪಾಲ್ ಕ್ರೈಸ್ತನು ಅಂತ ಹೇಳ್ಕೊಳಕ್ಕೆ, ಬಟ್ ನನ್ನಲ್ಲಿ ಕ್ರಿಸ್ತನ್ ಇರಲ್ಲ. ಕ್ರಿಸ್ತನ್ ಇಲ್ಲದೆ ಇರುವಂತ ಬಾಳ ಆಗಿರುತ್ತೆ, ಪ್ರಯೋಜನ ಇಲ್ಲ. ಕ್ರಿಸ್ತನ್ ಇರೋ ಮುಖಗಳೇ ಬೇರೆ ಇರುತ್ತೆ. ಅವ್ರ ಮುಖದ ಫೇಸ್ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಕ್ರಿಸ್ತನ್ ಇರುವಂತ ಮುಖ, ಅವರ ಲಕ್ಷಣ, ಅವರ ಜೀವನ, ಅವರ ವರ್ಬಲ್ಸು, ಅವರ ಲುಕ್ಸು, ಅವರ ಆಸಕ್ತಿ, ಅದು ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ನನಗೆ ಬೇಗನೆ ಗೊತ್ತಾಗುತ್ತೆ. ನಾನೆಲ್ಲ ಮಾಡ್ತಾ ಇರೋದು ಇದು ಯಾವುದೋ ಒಂದು, ಮತ್ತೆ ಆಮೇಲೆ ನಾನು ಬೇಕಾದ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ. ಇದೆಲ್ಲ ಕಟ ಅಂತ ಇದೆ, ಯಾಕೋ ಅಂತ ಇದೆ ಗೊತ್ತಿಲ್ಲ ಅಣ್ಣ. ನನ್ನನ್ನೇ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಟಕ ಅಂತ ಇರ್ತೀನಿ. ಹಾಗಾದ್ರೆ ಕೈ ಇಟ್ಟ ಎಲ್ಲ ಟಕ್ ಅಂತದೆ, ಅಂದ್ರೆ ಮುಗಿಸು ಅನ್ನೋ ತರನ ಏನು ಇಲ್ಲಪ್ಪ. ಇದು 3ನೇ ಬೆಟ್ಟದ ವಿಷಯ ಹೇಳ್ತೇವೆ. ಇನ್ನೂ 4 ಬೆಟ್ಟ ಇದೆಯಲ್ಲ, ಅಷ್ಟು ಬೇಗ ಯಾಕೆ ಟಕ್ ಅನ್ಬೇಕಿದು? ಅಂದ್ರೆ ನಾವು ಪ್ರಾರ್ಥನೆ ಮಾಡುವಂಥವ್ರಾಗಿ ಟ್ರೆಡಿಷನಲ್ ಆಗಿರ್ಬೇಕು, ಇರಬಾರ್ದು. ಟ್ರೂತ್ಫುಲ್ ಬಿಲಿವರ್ಸ್ಗಳಾಗಿರ್ಬೇಕು, ನಾಟ್ ಟ್ರೆಡಿಷನಲ್ ಬಿಲಿವರ್ಸ್. ಟ್ರೂತ್ ಇರಬೇಕು. ನಮ್ಮ ಪ್ರತಿಯೊಂದರ ಆಕ್ಟಿವಿಟೀಸ್ನಲ್ಲಿ ನಮಗೆ ಕ್ರೈಸ್ತರು ನಡೆದುಕೊಳ್ಳಬೇಕಾಗಿರುವಂಥ ರೀತಿ ನೀತಿಗಳು ಅಂತ ಅಂದ್ಬಿಟ್ಟು ನಮಗೆ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಿಂದ 18ರವರೆಗೆ ಅಲ್ಲಿ ಸುಮಾರು ಒಂದು 16-17 ಪಾಯಿಂಟ್ಸ್ ಬರ್ತಿದ್ದಾರೆ ನೋಡ್ರಿ, ಹೆಂಗೆ ಜೀವನ ಮಾಡಬೇಕು ಅಂತ. ಅದನ್ನ ಓದ್ತೀವ ಇಲ್ಲ ಗೊತ್ತಿಲ್ಲ. ಅದು ಕನ್ನಡದಲ್ಲಿ ಹೆಡ್ಲೈನ್ಸ್ ಚೆನ್ನಾಗಿದೆ, ಬೇರೆ ಬೈಬಲ್ನಲ್ಲಿಲ್ಲ. ಕನ್ನಡದಲ್ಲಿ ಮಾತ್ರ ಹೆಡ್ಲೈನ್ಸ್ ಇದೆ. ಕ್ರೈಸ್ತರು ನಡೆದುಕೊಳ್ಳಬೇಕಾಗಿರುವಂಥ ಭಕ್ತಿ ಜೀವನ ಹೇಗಿರಬೇಕು ಓದ್ಕೊಳ್ಳೋಣ, ಮಾಡ್ಕೊಳ್ಳೋಣ. ಓಕೆ, ಇದು 3ನೇ ಬೆಟ್ಟ. 4ನೇ ಬೆಟ್ಟಕ್ಕೆ ಹೋಗೋಣ. 4ನೇ ಬೆಟ್ಟ ಅದೇ ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನ, 17:1. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಯಾಕೆ ಹೋದ್ರು ಅಲ್ಲಿಗೆ? ಮುಂದಕ್ಕೆ ನಮಗೆ ಓದಿದ್ರೆ ಗೊತ್ತಾಗುತ್ತೆ. ಇರಲಿ, ಈಗ ಯೇಸು ಸ್ವಾಮಿಯವರು ಏಕಾಂತವಾಗಿ ಹೋಗದೆ ಅವರ ಪ್ರಿಯ ಶಿಷ್ಯರನ್ನು ಕೂಡ ಕರ್ಕೊಂಡು ಹೋದ್ರು. ಇದು ನಮ್ಗೆ ಏನು ಅನಿಸ್ತದೆ ಅಂತಂದ್ರೆ ಫೆಲೋಶಿಪ್. ಪೇತ್ರ, ಯಾಕೋಬ,
ಯೋಹಾನ ಇವರನ್ನು ಕೂಡ ಆ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಅವರನ್ನ ಬಿಟ್ಟು ಅದು ಸ್ವಲ್ಪ ಮುಂದೆ ಹೋದ ಮೇಲೆ ಅಲ್ಲಿ ಮೇಲಿಂದ ಇಬ್ಬರು ವ್ಯಕ್ತಿಗಳು ಬಂದರು. ಆ ಇಬ್ಬರು ವ್ಯಕ್ತಿಗಳು ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ಇರುವಂತ ದೃಶ್ಯ ಇವರು ನೋಡಿದ್ರು, ಸಾಕ್ಷಿಯಾಗಿ ನೋಡಿದ್ರು. ಇದು ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಅಥವಾ ಕನ್ನಡದಲ್ಲಿ ರೂಪಾಂತರ ಬೆಟ್ಟ. ಯೇಸು ಸ್ವಾಮಿಯ ರೂಪ ಬದಲಾವಣೆ ಆಯಿತು. ಆತನ ಬಟ್ಟೆಗಳು ಬೆಳ್ಳಗೆ, ಅಂದ್ರೆ ಯಾವ ಅಗಸನೂ ಒಗೆಯಲ್ಲ ಅಂತ ಅಂದ್ಬಿಟ್ಟು ಬರೆದಿದೆ. ಆಗೋ ಚಾನ್ಸೇ ಇಲ್ಲ. ಒಂದು ವೇಳೆ ಸೂರ್ಯನ ತೇಜಸ್ಸು ಹೇಗೆ ಒಂದು ವೇಳೆ ಫಳ 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 ಹೊಳೆಯುತ್ತೋ ಅದಕ್ಕಿಂತಲೂ ಕೂಡ ಹೆಚ್ಚು ಅಂತ ಹೇಳ್ಬೋದು. ಯೇಸು ಸ್ವಾಮಿನ ಅವ್ರು ನೋಡಕ್ಕಾಗಲಿಲ್ಲ. ಹಾಗೆ ಸತ್ತ ಹೆಣಗಳ ಹಾಗೆ ಬಿದ್ದು ಹಾಗೇ ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಇದ್ದಾರೆ, ನಮ್ಮ ಗುರುಗಳಲ್ಲೇ ಇದ್ದಾರೆ, ಅವ್ರ ಜೊತೆಯಲ್ಲಿ ಇನ್ನಿಬ್ಬರಿದ್ದಾರೆ, ಮಾತಾಡ್ತಾ ಇದ್ದಾರೆ. ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್, ರೂಪಾಂತರ ಬೆಟ್ಟ. ಇದರ ಅರ್ಥ ನಾವು ಮೊದಲು, ಮತ್ತೆ ನಾನು ವಾಪಸ್ ಬರ್ತೇನೆ, ಯೇಸು ಸ್ವಾಮಿನ ನಾವು ನಂಬಿದ ಮೇಲೆ ದೀಕ್ಷಾ ಸ್ನಾನ, ಉಪವಾಸ ಪ್ರಾರ್ಥನೆ ಮಾಡಬೇಕು. ಅವಾಗ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಇದ್ದವರು ಬೇಡ. ಒಳ್ಳೆ ಯಂಗ್ಸ್ಟರ್ಸು ನಾನು ಮಾಡಿದ್ದೀನಿ, ನನ್ನ ಎಂಗೇಜ್ನಲ್ಲಿ ನಾನು ಮಾಡಿದ್ದೀನಿ, ಉಪವಾಸ ಪ್ರಾರ್ಥನೆಗಳನ್ನು ಮಾಡಿರುವಂಥ ಅನುಭವ ಇದೆ. ಈಗ ನನಗೇನೋ ಸ್ವಲ್ಪ ಬಲಹೀನತೆಗಳು, ಹೆಚ್ಚು ಪ್ರಯಾಣ, ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮಾಡಿ ನೀವು, ನಿಮಗೆ ಒಂದು ದೇಹದಲ್ಲಿ ಆರೋಗ್ಯ ಸಿಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೊರಟೋಗ್ಬಿಡುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ಸಿಗುತ್ತೆ, ಎಷ್ಟೋ ಅಡ್ವಾಂಟೇಜ್ ಇದೆ ಅಲ್ಲೋ ಅಮ್ಮ, ಕರೆಕ್ಟಾ? ಮೆಡಿಕಲ್ನವ್ರು ಇಲ್ಲೇ ಇದ್ದಾರೆ. ಎಷ್ಟೋ ಒಳ್ಳೇದಾಗುತ್ತೆ. ಮಾಡಿ. ಏನಾಗಿದೆ, ಬರೀ ತಿನ್ನೋದೇ ಅಭ್ಯಾಸ ಮಾಡ್ಕೊಳಕ್ ಹೋಗ್ಬೇಡಿ. ಉಪವಾಸ, ಅದ್ರ ಜೊತೆಯಲ್ಲಿ ಬರೋದೇನು ಅಂತಂದ್ರೆ ಶೋಧನೆಗಳು. ಶೋಧನೆ ಜೊತೆಯಲ್ಲಿ ನಮಗೆ ಬೋಧನೆ ಬೇಕು. ಶೋಧನೆ ಎದುರಿಸೋದಕ್ಕೆ ಬೋಧನೆ ಬೇಕೇ ಬೇಕು. ಶೋಧನೆಗಳನ್ನು ಎದುರಿಸ್ಬೇಕು ಅಂತ ಅಂದ್ರೆ ನಮ್ಮ ಹತ್ರ ದೇವರ ವಾಕ್ಯ ಇರಬೇಕು. ಸೀಕ್ವೆನ್ಸ್ ಆಗಿ ಬರ್ತಾ ಇದೆ ನೋಡಿ, ಬೋಧನೆ. ಈ ಬೋಧನೆಯಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ಅಂದ್ರೆ ಎನರ್ಜಿ, ಪ್ರಾರ್ಥನೆ. ಈ ಮೂರು ಇದ್ರೆ ನಮಗೆ ರೂಪನೇ ಚೇಂಜ್ ಆಗುತ್ತೆ, ರೂಪಾಂತರವಾಗುತ್ತೇವೆ. ನಮಗೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5:17 ನೋಡಿದ್ರೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ರೆ, ಇಲ್ಲದೆ ಇದ್ರೆ ಅಲ್ಲ, ಇಲ್ಲದೆ ಇರೋವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಕ್ರಿಸ್ತನಲ್ಲಿ ಇರುವವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಅವನು ನೂತನ ಸೃಷ್ಟಿ, ಹಳೆಯ ಪಾಪಗಳೆಲ್ಲ ಹೋಯ್ತು, ಮತ್ತೆ ಅದನ್ನೇ ಆಡೋ ಕಿಸ್ಬಾಯಿ ದಾಸ ಅನ್ಕೊಂಡು ಅದನ್ನೇ ಇರಂಗಿಲ್ಲ, ಹಳೆಯದನ್ನ ನೆನಪಿನಲ್ಲೇ ಇಟ್ಕೊಳಂಗಿಲ್ಲ. ಏನಿದ್ರು ಹೊಸತನ. ಬೈಬಲ್ನಲ್ಲಿ ನಾವು ಧ್ಯಾನ ಮಾಡಿದಾಗ ಹೊಸ ಹೊಸ ಆಲೋಚನೆಗಳು ಬರ್ತಾ ಇರ್ತವಲ್ಲ, ಅದರಂತೆ ನಾವು ನಡೆಯೋದಿಕ್ಕೆ ಮುಂದೆ ಹೋಗ್ಬೇಕಾಗುತ್ತೆ. ಇದು ರೂಪಾಂತರ. ಪ್ರತಿದಿನ ನಮಗೆ ನಾವು ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22 ಅಥವಾ 23 ಸ್ವಲ್ಪ ಹೋದ್ರೆ ನೋಡೋಣ. ಅಲ್ಲಿ ಪ್ರಲಾಪಗಳು 3:22-23, ಲೆಮೆಂಟೇಷನ್ ಚಾಪ್ಟರ್ 3:22-23. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ. ಅದು ಸಾಕು. ದಿನ ಕೂಡ ಹೊಸ ನ್ಯೂನೆಸ್. We must experience the newness in every day. ಪ್ರತಿದಿನ ನಾವು ಹೊಸ ಅನುಭವಗಳನ್ನ, ಆ ಅನುಭವಗಳ ಮುಖಾಂತರವಾಗಿ ನಾವು ದೇವರಿಗೆ ಸಮೀಪವಾಗಿ ಹೋಗ್ತಾ ಇದ್ದೀವಿ. ದೇವರನ್ನ ರೀಚ್ ಮಾಡೋದಕ್ಕೆ ನಮ್ಮ ಪ್ರಯಾಣ ಆಗಿರ್ಬೇಕೆ ಹೊರತು ಸೈತಾನನನ್ನು ಅಥವಾ ಪ್ರಪಂಚವನ್ನು ರೀಚ್ ಮಾಡೋದಕ್ಕಲ್ಲ. ಕೆಲವರು ಮನಸ್ಸಿನಲ್ಲಿ ಬರೀ ಕೆಲಸ, ದುಡ್ಡು, ಬಿಸ್ನೆಸ್, ಆಮೇಲೆ ಏನೇನೋ ಇರ್ತವೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಇವೇ. ಬಟ್ ದೇವರನ್ನ ಸೇರ್ಕೊಳ್ಳುವಂತ ಮನಸ್ಸು ನಮಗಿರ್ಬೇಕು. ಅನುದಿನವೂ ಕೂಡ ಹೊಸದಾಗಿ ಹೊಸ ಎಕ್ಸ್ಪೀರಿಯನ್ಸ್ ಇರ್ಬೇಕು, ನಮಗೆ ಹೊಸ ಅನುಭವಗಳು ಬರಬೇಕು. ಅದು ನೋಡಪ್ಪ ಕ್ರೈಸ್ತೀಯ ವಿಶ್ವಾಸದಲ್ಲಿ ಮುಂದೆ ಹೋಗೋದಿಕ್ಕೆ ಅನುಕೂಲ ಆಗುತ್ತೆ. ಇದು ಬರೀ ಕೇವಲ ಹೆಡ್ ನಾಲೆಡ್ಜ್ ಇಂದ ಬರಲ್ಲ. 2 ವಿಧವಾದಂತ ನಂಬಿಕೆಗಳಿರುತ್ತೆ.
ಒಂದು ಹೆಡ್ ನಾಲೆಡ್ಜು, ಇದೊಂದು ಫೇತು. ಹೆಡ್ ಫೇತು, ಲೈಫ್ ಫೇತು. ಬಟ್ ಲೈಫ್ ಪ್ರೊಡ್ಯೂಸ್ ಲೈಫ್. ಜೀವಿತವನ್ನು ಬದಲಾವಣೆ ಮಾಡುತ್ತೆ. ಯಾಕಂದ್ರೆ ನಾವು ಬದುಕ್ತಾ ಇರೋದು ಕೇವಲ ಜ್ಞಾನದಿಂದ ಉಪದೇಶ ಮಾಡೋದಲ್ಲ, ಜೀವನದಿಂದ. ಯೇಸು ಸ್ವಾಮಿ ಅದನ್ನೇ ಮಾಡಿತ್ತು. ಹೆಡ್ ನಾಲೆಡ್ಜ್ ಉಪಯೋಗಿಸ್ತಿಲ್ಲ. ಒಂದು ವೇಳೆ ಹೇಳಿದ್ರೆ ಬೇಕಾದಷ್ಟು ಆತನ ಸಿಂಪಲ್ ಪ್ರೀಚಿಂಗ್ ಮಾಡ್ತಾ ಇದ್ರು. ಜಾಸ್ತಿ ಹೊತ್ತೇನು ಮಾತಾಡ್ತಾ ಇರಲಿಲ್ಲ. ಬಹಳ ಸಿಂಪಲ್ ಪ್ರೀಚಿಂಗು, ಸಿಂಪಲ್ ಥಾಟ್ಸು, ಸಿಂಪಲ್ ದೊಡ್ಡ ಅರ್ಥಗಳಿರ್ತಾ ಇತ್ತು. ಹಾಗಾದ್ರೆ ನಾವು ದೊಡ್ಡ ದೊಡ್ಡ ಪಂಡಿತರು, ಸ್ಕಾಲರ್ಸ್ಗಳು ಅಂತ ಎಣಿಸ್ಕೊಳ್ಳೋದಕ್ಕಿಂತ ನಮ್ಮ ಜೀವಿತವೇ ಒಂದು ಮಾರ್ಪಾಟಾಗಿರ್ಬೇಕು. ಅಂದ್ರೆ ಬದಲಾವಣೆ ಇರಬೇಕು. ಬದಲಾವಣೆ ಯಾವ್ದ್ಯಾವ್ದ್ರಲ್ಲಿ ಇರಬೇಕು ಅಂತ ಅಂದ್ರೆ, ನಮ್ಮ ಕ್ಯಾರೆಕ್ಟರ್ಸ್ನಲ್ಲಿರಬೇಕು, ನಮ್ಮ ಹ್ಯಾಬಿಟ್ಸ್ನಲ್ಲಿರಬೇಕು, ನಮ್ಮ ಆಟಿಟ್ಯೂಡ್ಸ್ನಲ್ಲಿರಬೇಕು, ನಮ್ಮ ನೇಚರ್ಸ್ನಲ್ಲಿರಬೇಕು, ನಮ್ಮ ಗೋಲ್ಸ್ನಲ್ಲಿರಬೇಕು, ನಮ್ಮ ಈಗೋಯಿಸಮ್ನಲ್ಲಿರಬೇಕು. ಇದು 6 ಅಕ್ಷರಗಳು ಸೇರ್ಕೊಂಡ್ರೆ ಚೇಂಜ್. ಸಿ ಸ್ಟ್ಯಾಂಡ್ಸ್ ಫಾರ್ ಕ್ಯಾರೆಕ್ಟರ್, H stands for habits, A stands for attitude, N stands for nature. Correct. E stands for, ಆಮೇಲೆ G stands for goal, E stands for ego. ಇದರಲ್ಲಿ ನಾವು ಬದಲಾವಣೆ ಆಗಬೇಕು. ಇವೇ ಬಹಳ ಡೇಂಜರ್ ಇದು. ಅದಕ್ಕೆ ಅಲ್ಲಿ ಬದಲಾವಣೆ, ನಮ್ಮ ಜೀವನ ಬದಲಾವಣೆ ಆಗಲಿಲ್ಲ ಅಂತಂದ್ರೆ ನಾವು ಎಷ್ಟು ಏನ್ ತಿಪ್ಪರ್ಲಾಗ ಹೊಡೆದ್ರು ಕೂಡ ನಾವಿನ್ನೂ ಸೈತಾನ್ ಕಂಟ್ರೋಲ್ನಲ್ಲಿ ಇದ್ದಂಗೆನೆ, ಬಿಟ್ಟು ಹೋಗಿರಲ್ಲ. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ಓದ್ರಿ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ. ಒಂದು ಮಾತು ಹೇಳ್ತಾರೆ, ಯೇಸುಸ್ವಾಮಿನೇ ಹೇಳ್ತಾರೆ ಅದನ್ನ. ಈ ಜನರು ಅಂದ್ರೆ ನಮ್ಮನ್ನು ಎಲ್ಲರನ್ನ ಸೇರಿಸಿ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸುತ್ತಾರೆ, ಆದರೆ ಅವ್ರ ಮನಸ್ಸು ಬಹಳ ದೂರವಾಗಿದೆ. ಪ್ರಯೋಜನ ಏನಾಯ್ತು? ಬರ್ತೀವಿ, ಒಳ್ಳೆ ಆರಾಧನೆ ಮಾಡ್ತೀವಿ, ಹಾಡು ಹೇಳ್ತೀವಿ, ಎಲ್ಲಾ ಮಾಡ್ತೀವಿ, ಲಿಪ್ಸ್ ವರ್ಷಿಪಿಂಗ್, ಇಲ್ಲಿಂದ ಅಷ್ಟೇ, ಇಲ್ಲಿರಲ್ಲ. ಇಲ್ಲಿ ಇನ್ನೊಬ್ಬರಿದ್ದಾರೆ ಒಳಗಡೆ, ಅವ್ರನ್ನ ಬಿಟ್ಕೊಡೋದಕ್ಕೆ ನಮ್ಗೆ ಮನಸ್ಸಾಗ್ತಾ ಇಲ್ಲ. ಅವ್ರು ಅಲ್ಲೇ ಇರ್ಬೇಕು. ನೀವು ಅಲ್ಲೇ ಇರಪ್ಪ. ನಾನೇನಿದ್ರು ದೇವ್ರನ್ನ ಓ ನಾವು ಏನ್ ಭಕ್ತಿನಪ್ಪ, ಏನು ಎಲ್ಲ ನಾಟಕ ಅನ್ನೋ ನಾಟಕ. ನೆಗೆದು ನೆಲ್ಲಿಕಾಯಿ ಆಗ ದಿನಣ ಸ್ವಲ್ಪ ನೀರು ಕುಡಿ. ಇದೆಲ್ಲ ಬರೀ ಡೋಂಗಿ. ನೀವೇನಾದ್ರೂ ಅನ್ಕೊಳ್ಳಿ, ಡೋಂಗಿ ಆರಾಧನೆ. ನಿಜವಾದ ಆರಾಧನೆ ಅಲ್ಲ, ಲಿಪ್ಸ್ ವರ್ಷಿಪರ್ಸ್, ತುಟಿಯ ಆರಾಧನೆ. ಒಳಗೆ ಇರಲ್ಲ, ಶಕ್ತಿ ಇಲ್ಲ. ಅದಕ್ಕೊಂದು ಮಾತಿದೆ ನೋಡಿ, ತಿಮೋಥಿಯನಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತಿದೆ. ಇವರೆಂಥವ್ರು ಅಂದ್ರೆ, ಮೇಲೆ ಓದ್ರಿ, ತಿಮೋಥಿಯನಿಗೆ ಬರೆದ 2ನೇ ಪತ್ರ 3:5. ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು, ಭಕ್ತಿಯ ವೇಷ ಇದೆ, ಅದರ ಬಲವನ್ನು ಬೇಡವೆನ್ನುವ ಬಲ ಇಲ್ಲ. ನಾನಿಲ್ಲೇ ಭದ್ರಾವತಿನಲ್ಲೇ ಬೆಳೆದವನಾಗಿರೋದ್ರಿಂದ ಭದ್ರಾವತಿನಲ್ಲಿ ಒಂದು ಅನುಭವ ಇದೆ ನನಗೆ. ಬೇಲೂರು ಶೆಡ್ನಲ್ಲಿ ಈ ಪಟಾಕಿ ಹಬ್ಬ ಬರ್ತಾ ಇತ್ತು. ನಾನು ಸಣ್ಣವನಿರುವಾಗ ಪಟಾಕಿ ಹೊಡಿಬೇಕು ಅಂತ ಮನಸ್ಸಾಗ್ತಾ ಇತ್ತು. ಆಗ ನನಗೆ ಒಂದು 8-10 ವರ್ಷ ಇರ್ಬೋದೇನೋ ಅಷ್ಟೇ. ಒಂದು ಆನೆ ಪಟಾಕಿ ತಗೊಂಡು ಬಂದೆ. ಬಹಳ ಕಷ್ಟಪಟ್ಟು ನಮ್ಮ ಹೆಂಗೋ ಮಾಡಿ ಇಟ್ಟು ಅದು ಡಮ್ ಅಂತ ಹೊಡಿಬೇಕು ಅಂತ. ಮೇಲ್ಗಡೆ ಎಲ್ಲ ರ್ಯಾಪರ್ ಚೆನ್ನಾಗಿದೆ, ಆನೆ ಪಟಾಕಿ ಅಂತ ಬರ್ದಿದ್ದಾರೆ, ಬಹಳ ಚೆನ್ನಾಗಿ ಹೊಡಿಯತ್ತೆ ಅಂತ. ಎಲ್ಲ ಸೌಂಡ್ ಬರ್ಬೇಕು ನಮ್ಗೆ. ಅವಾಗ ಸೌಂಡ್ ಎಷ್ಟು ಜಾಸ್ತಿ ಬಂದ್ರೆ ಅಷ್ಟು ನಮ್ಗೆ ಖುಷಿ. ಇಟ್ಟೆ, ಹಿಂಗಿಟ್ಟೆ, ಹೊಡಿಯತ್ತೆ. ಬೇರೆಯವ್ರಿಗೆಲ್ಲ ಬರ್ಬೇಡ್ರಿ, ಅಲ್ಲೇ ಇರ್ರಿ. ಅವ್ರಲ್ಲೇ ನಿಂತ್ಕೊಂಡು ಇದು ಸುರು ಅಲ್ಲಿವರೆಗೂ ಹೋಯ್ತು, ಮೂತಿವರೆಗೆ ಹೋಯ್ತು. ಶುದ್ಧ ಇರುತ್ತಲ್ಲ, ಮೂತಿವರೆಗೆ ಹೋಯ್ತು.
ಹೊಡಿಯತ್ತೆ ಹೊಡಿಯತ್ತೆ ಹೊಡಿಯತ್ತೆ, ಹೊಡಿಲೇ ಇಲ್ಲ. 1 ನಿಮಿಷ, 2 ನಿಮಿಷ, 3 ನಿಮಿಷ ಹೊಡಿಲಿಲ್ಲ. ಕಲ್ಲು ತಗೊಂಡು ಹಿಂಗಂದ್ರೆ ಉಳ್ತದೆ, ಏನೂ ಅಂತ ಇಲ್ಲ. ಒಳ್ಳೆ ಕಥೆ. ಇದೇ ಬೇಲು ಶೆಡ್ಡು, ಐದನೇ ಲೈನು ಆ ರೋಡ್ ಮೇಲೆ, 5ನೇ ಲೈನ್ ಗೊತ್ತಿದೆಲ್ಲ ಅಣ್ಣ. ಈ ಸೋಡಾ ಫ್ಯಾಕ್ಟ್ರಿ, ಸೋಡಾ ಮಾಡ್ತಾ ಇದ್ರು ಚೆರಿಯಣ್ಣಿ, ಅವ್ರ ಮನೆ ಲೈನೆ. ಇಲ್ಲೇ ಇದ್ದಿರಲ್ಲ, ಅವ್ರ ಮನೆ ಲೈನೆ. ಹೊಡಿಲಿಲ್ಲ. ಆಮೇಲೆ ನನಗೂ ಕೋಪ ಬಂತು. ಎಷ್ಟು ಕಷ್ಟಪಟ್ಟು ತಗೊಂಡ್ಬಂದಿದ್ದೇನೆ, ದಮ್ಮನ್ಲಿಲ್ಲ. ಮೇಲ್ಗಡೆ ಎಲ್ಲ ಚೆನ್ನಾಗಿದೆ, ಅದನ್ನು ಜಜ್ಜಿ ನೋಡಿದ್ರೆ ಬರೀ ಪೇಪರೇ ಸುತ್ತಿದ್ದಾರೆ, ಒಳಗಡೆ ಮಸಾಲೆ ಇಲ್ಲ. ಅಲ್ಲಿಗೆ ಅದು ಮಾತ್ರ ಇಟ್ಟಿದ್ದಾರೆ, ಬತ್ತಿ ಇಟ್ಬಿಟ್ಟು ಸುತ್ತಬಿಟ್ಟಿದ್ದಾರೆ. ಕೆಲವರು ಹಿಂಗಿರ್ತಾರೆ, ಬತ್ತಿ ಇಲ್ಲಿವರೆಗೆ ಇರ್ತದೆ, ಇಲ್ಲಿವರೆಗೆ ಬತ್ತಿ, ಇಲ್ಲಿಂದ ಇಲ್ಲಿಗೆ ಬರೀ ಪೇಪರೇ. ಅದ್ರಲ್ಲಿ ಬರ್ದಿರೋದು ಭಕ್ತಿಯ ವೇಷ ಇದೆ, ಶಕ್ತಿ ಇಲ್ಲ, ನೋ ಮೆಡಿಸಿನ್. ಕೆಲವು ಸಲ ಡಾಕ್ಟರ್ಗಳು ಕೊಟ್ಟಿರೋ ಮೆಡಿಸಿನ್ ತಗೊಂಡೋಗ್ತೀವಿ, ತಿನ್ರಿ ಅಂತ ಕೊಡ್ತಾರೆ, ತಗೊಂಡೋಗ್ತೀವಿ, ಹ್ಞೂ ಅಂತೀವಿ, ಮೂಲೆಯಲ್ಲಿ ಬಿಸಾಕ್ತೀವಿ. ಗೌರ್ಮೆಂಟ್ ಆಸ್ಪತ್ರೆ ಇದು. ಹಾಗಾದ್ರೆ ನಮ್ಮಲ್ಲಿ ಶಕ್ತಿ ಇದೆ, ಭಕ್ತಿಯ ಜೊತೆಯಲ್ಲಿ ಶಕ್ತಿ ಇದೆ. ನಾವು ಎಕ್ಸ್ಟ್ರಾಡಿನರಿ ಆಗಿ ಒಂದು ವೇಳೆ ಬೇರೆಯವ್ರನ್ನ ನೋಡ್ಬಿಟ್ಟು ಅವ್ರು ಇದ್ದಂಗೆ ನಾವಿರ್ತೀವಿ, ತಪ್ಪದು. ಬೇರೆಯವ್ರ ವಿಷಯದಲ್ಲಿ ನೀವು ನೋಡೋಕೆ ಹೋಗ್ಬಾರ್ದು. ನಿಮ್ದೇನಿದೆಯೋ ಅಷ್ಟು ನೋಡ್ಕೊಳ್ಳಿ. ಅವ್ರದ್ದು ಇವ್ರದ್ದು ಅನ್ನೋಂಥದ್ರಿ ನಿಮ್ಮಷ್ಟಕ್ಕೆ ನೀವೇ ಭಕ್ತಿಹೀನರಾಗ್ತೀವಿ, ನಾವೇ ಆಗ್ತೀವಿ. ಬಟ್ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಬಾರ್ದು. ನಮ್ದೇನಿದೆಯೋ ವಾಕ್ಯ ಹೇಳ್ತದೆ, ವಾಕ್ಯದ ಬೆಳಕಿನಲ್ಲಿ ದರ್ಪಣದಲ್ಲಿ ನೋಡ್ಕೊಳ್ಬೇಕು ಮುಖ. ಕನ್ನಡಿಕೆ 2 ಕೊರಿಂಥ 3ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆದಿದೆ. ನಾವು ವಾಕ್ಯವೆಂಬ ದರ್ಪಣದಲ್ಲಿ ನೋಡ್ಕೊಳ್ಬೇಕು. ಅದರಲ್ಲಿ ನಮ್ಮ ಕಣ್ಣಿಗೆ ಇಲ್ಲಿ ಏನಾದ್ರೂ ಮಸಿ ಅಂಟಿದ್ರೆ ನಾವು ತೊಳ್ಕೊಳ್ಬೇಕಷ್ಟೇ. ಹೋಗಿ ಬೇರೆಯವ್ರ ಮುಖ ಬಾಯಲ್ಲಿ ತೊಳಿತೀನಿ ಅಂತ ಅಂದ್ಬಿಟ್ಟು ಹೇಳಂಗಿಲ್ಲ. ನಮ್ದು ನಾವು ತೊಳ್ಕೊಳ್ಬೇಕು. ಇದು ನಮಗೆ ಏನ್ ತಿಳಿಸ್ತದೆ? ಯಾವ ಬೆಟ್ಟ ಇದು? ನಾನ್ ರೂಪಾಂತರ ಆಗ್ಬೇಕ್ರಿ. ಬೇರೆಯವ್ರ ಬಗ್ಗೆ ಬಿಟ್ಬಿಡಿ. ನೀವಾಗಿಲ್ಲ. ಬಿಜು ಥಾಮಸ್, ನೀವು ರೂಪಾಂತರನೇ ಆಗಿಲ್ಲ. ಫಸ್ಟ್ ನಂದನ್ನ ನಾನು ನೋಡ್ಕೋಬೇಕು. ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಯಾರ ಬಗ್ಗೆನೂ ಮಾತಾಡಂಗಿಲ್ಲ. ನಾನಾಯ್ತು, ನನ್ನ ದೇವರಾಯ್ತು. ನನ್ನ ದೇವರ ವಾಕ್ಯದ ಬೆಳಕಿನಲ್ಲಿ ನಾನು ರೂಪಾಂತರವಾಗಿದ್ದೀನಾ? ಐ ಹ್ಯಾವ್ ಟು ಎಕ್ಸಾಮಿನ್ ಮೈ ಸೆಲ್ಫ್. ನಮಗೆ ವಾಕ್ಯ ಇದೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ, ಪರಿಶೋಧಿಸಿಕೊಳ್ಳ್ರಿ. ಒಂದು ವೇಳೆ ನೀವು ಕ್ರಿಸ್ತನಲ್ಲಿಲ್ವಾ, ನೀವು ಅಯೋಗ್ಯರೇ. ಏನ್ ಪ್ರಯೋಜನ ಚರ್ಚಿಗೆ ಬರ್ತೀವಿ ಅಂತ? ಇನ್ನು 10 ನಿಮಿಷ ಇದೆ. ಆಮೇಲೆ ನೆಕ್ಸ್ಟ್ ಯಾವ ಬೆಟ್ಟಕ್ಕೆ ಹೋಗೋಣ? 24ನೇ ಅಧ್ಯಾಯ ತೆಗಿರಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದನು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತಿರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ಈಗ ಆತನು ಬಾಯಿ ತೆರೆದು ಮಾತಾಡ್ತಾ ಇದ್ದಾನೆ. 4ನೇ ವಚನ ತನಕ ಓದಪ್ಪ. ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಥ್ಯಾಂಕ್ ಯು, ಸಾಕು. ಯಾಕಂದ್ರೆ ಈ ಬೆಟ್ಟ ಯಾವುದು ಅಂತ ಅಂದ್ರೆ, ಇದು ಮೌಂಟ್ ಆಫ್ ಪ್ರಾಫೆಸಿಸ್ ಅಥವಾ ಪ್ರವಾದನೆಯ ಬೆಟ್ಟ. ಯೇಸು ಸ್ವಾಮಿ ಪ್ರವಾದನೆ ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ? ಭವಿಷ್ಯವಾಣಿ, ಭವಿಷ್ಯತ್ ಮೇಲೆ ಏನಾಗುತ್ತೆ ಅವ್ರು ಕೇಳ್ತಾ ಇದ್ದಾರೆ. ಸ್ವಾಮಿ, ನೋಡಲ್ಲಿ ದೇವಾಲಯ ಎಷ್ಟು ಚೆನ್ನಾಗಿದೆ, ಅದನ್ನೇನು ನೋಡ್ತಿರೋ? ಬಿದ್ದೋಗುತ್ತೆ. ಬಿದ್ದೋಯ್ತು. ಯೇಸು ಸ್ವಾಮಿ ಹೇಳಿದ 40 ವರ್ಷಕ್ಕೆ ಕಂಪ್ಲೀಟ್ ಬಿದ್ದೋಯ್ತು. ಅದು ಪ್ರವಾದನೆ. ಅದು ಇನ್ನೂ ಆ ಕೆಲಸಗಳು ಆಗೋದಕ್ಕಿಂತ ಮುಂಚೆ ಹೇಳೋದೇ ಪ್ರವಾದನೆ.
ಆ ರೀತಿಯಾಗಿ ಯೇಸು ಸ್ವಾಮಿ ಅವರು ರೆಕಾರ್ಡ್ ಆಗಿರೋದು ಹೇಳ್ತಾ ಇದ್ದೀರಿ. 100 ಪ್ರವಾದನೆಗಳಿದ್ದಾವೆ ಇದರೊಳಗಡೆ, 4 ಸುವಾರ್ತೆಗಳಲ್ಲಿ. ಬರೀ ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲೇ 32 ಪ್ರವಾದನೆಗಳು ಬರೆಯಲ್ಪಟ್ಟಿದೆ, ರೆಕಾರ್ಡ್ ಆಗಿದೆ. 4 ಸುವಾರ್ತೆಗಳಲ್ಲಿ ನೋಡಿದ್ರೆ ಮೋರ್ ದೆನ್ 100 ಅಷ್ಟು ಪ್ರವಾದನೆಗಳು ಯೇಸು ಸ್ವಾಮಿ ಹೇಳಿದ್ದಾರೆ. ಆತನು ಹೇಳಿದ್ದೆಲ್ಲ ನೆರವೇರ್ತಾ ಇದೆ. ಈಗಲೂ ಕೂಡ ಒಂದು ಮಾತು ಹೇಳಿದ್ದಾರೆ ಅವರು. ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನದಲ್ಲಿ, ಭೂಮಿ ಆಕಾಶ ಅಳಿದು ಹೋಗ್ಬೋದೇನೋ, ಆದ್ರೆ ನಾನು ಹೇಳಿರುವಂತಹ ಈ ಪ್ರವಾದನೆಯ ಮಾತುಗಳಲ್ಲಿ ಒಂದು ಮಾತು, ಒಂದು ಗುಡುಸು, ಒಂದು ದೀರ್ಘ, ಒಂದು ಸೊನ್ನೆ ಯಾವುದು ಅಷ್ಟು ಪರ್ಫೆಕ್ಟ್. ನೀವು ಬೇಕಾದ್ರೆ ನೋಡ್ರಿ, ಯಾವಾಗಾದ್ರೂ ಇದ್ರ ಬಗ್ಗೆ ಧ್ಯಾನ ಮಾಡ್ರಿ. ನಾನು ಮಾಡ್ತಾ ಇದ್ದೀನಿ, ಅನೇಕ ಕಡೆಗಳಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ಎಂಡ್ ಡೇಸ್, ಇದು ಕೊನೆ ದಿನಗಳು. ಅದಕ್ಕೆ ಹೆಚ್ಚಿಗೆ ನಾನು ಇದ್ರ ಬಗ್ಗೆನೇ ಪ್ರಸಂಗಗಳು ಮಾಡ್ತಾ ಇರ್ತೀನಿ. ಹೆಚ್ಚಿಗೆ ಯೇಸು ಸ್ವಾಮಿ ಹೇಳಿರುವಂತ ಪ್ರವಾದನೆಗಳು ಎಷ್ಟು ಮಟ್ಟಿಗೆ ಫುಲ್ಫಿಲ್ ಆಗಿದ್ದಾವೆ ಅಂತ ನನ್ನ ಹತ್ರನೇ ಸುಮಾರು ಪಟ್ಟಿ ಮಾಡಿದ್ದೀನಿ. ನೆರವೇರಿರೋದು ಸುಮಾರು ಒಂದು 20ಕ್ಕಿಂತ ಅಧಿಕವಾಗಿದೆ ನನ್ನ ಬೈಬಲ್ನಲ್ಲಿ. ಈ ಮೊನ್ನೆ ದಿನ ನಾನು ದೇವಸಾಯನ್ ಅವರು ಕಾರ್ಗಲ್ ಕರ್ತಿರುವಾಗ ಅಲ್ಲಿ ಅವ್ರಿಗೆ ಬರೀ ಪ್ರವಾದನೆಗಳ ಬಗ್ಗೆನೇ ಹೇಳಿದೆ. ನೆರವೇರಿರೋದು ಇನ್ನೂ ನೆರವೇರ್ತಾನೆ ಇದೆ. ಹಾಗಾದ್ರೆ ಇದು ಶಿಷ್ಯರು ಕೇಳ್ತಾರೆ, ಕೇಳಿದವ್ರಿಗೆ ಹೇಳ್ತಾನೆ. ನೀವು ಕೇಳಿ ದೇವ್ರ ಹತ್ರ. ಆ ಹೆಸರೇನು? ನೆಬೂಕದ್ನೆಚ್ಚರನು. ಮುಂದೆ ಲೋಕ ಏನಾಗ್ಬೋದಪ್ಪ ಅನ್ಕೊಂಡು ಮಲ್ಕೊಂಡಿದ್ದ. ಭೈ ಅಂತ ಒಂದು ಪ್ರತಿಮೆ ಬಂದ್ಬಿಡ್ತು. ಇದೇ ಎಂಡ್. ಬಂಗಾರ, ಬೆಳ್ಳಿ, ತಾಮ್ರ, ಯಾವ್ದು ಕಬ್ಬಿಣ, ಕಲ್ಲು ಮಿಶ್ರಿತ. ತಲೆ ಕೆಟ್ಟೋಯ್ತು ಅವನಿಗೆ. ಕೊನೆಗೆ ಹೇಳಿದ್ರು, ನೀನು ಕೂಡ ಒಂದು ವೇಳೆ ದೇವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮಲಕ್ಕೋ. ಮಾತಾಡ್ತಾರೆ, ನೀನೇನು ಬರೀ ಅದ್ರ ಹೆಸರೇನು ಮೊಬೈಲ್ ನೋಡ್ಕೊಂಡು ಮಲ್ಕೊಂಡ್ರೆ ಇನ್ನೇನು ಬರ್ತವೆ? ಪಿಶಾಚಿಗಳು, ಪೀಡೆಗಳು ಅವೇ ಬರೋದು. ಇನ್ನು ಅದಕ್ಕಿಂತ ಇನ್ನೇನು ಬರಲ್ಲಪ್ಪ. ದೇವ್ರನ್ನ ಧ್ಯಾನ ಮಾಡ್ಕೊಳ್ರಿ. ಆ ಥರನೇ ಮಲ್ಕೋ, ನಿನಗೆ ದೇವರು ದಿವ್ಯ ದರ್ಶನಗಳನ್ನು ಕೊಡ್ತಾರೆ. ಯೋಚನೆ ಮಾಡ್ತಾರೆ. ಕೇಳಿದವ್ರಿಗೆ ಹೇಳ್ತಾರೆ. ಯೇಸು ಸ್ವಾಮಿಗೆ ಶಿಷ್ಯರು ಕೇಳಿದ್ರು, ಆತನೇ ಹೇಳ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ, ಲೂಕನ ಸುವಾರ್ತೆ 17ನೇ ಅಧ್ಯಾಯ, ಲೂಕನ ಸುವಾರ್ತೆ 21ನೇ ಅಧ್ಯಾಯ. ಮತ್ತು ಭಕ್ತರು ಕೂಡ ಬರ್ತಿದ್ದಾರೆ. ಹಾಗಾದ್ರೆ ಕೇಳಿದವರಿಗೆ ನೀವು ಕೇಳ್ರಿ. ನೆಕ್ಸ್ಟ್ ಅಂದ್ರೆ ಇದು ಪ್ರವಾದನೆ, ಮುಂದೆ ಆಗಬೇಕಾಗಿರುವಂಥದ್ರ ಬಗ್ಗೆ ಯೇಸು ಸ್ವಾಮಿ ಆ ಬೆಟ್ಟದಲ್ಲಿ ಹೇಳಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಳ್ತೀವಿ. ಅದು ನಮಗೆ ಅವಶ್ಯ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೆ ಪ್ರಕಟಣೆ ಗ್ರಂಥ ಓದ್ಬೇಕು, ಧ್ಯಾನ ಮಾಡ್ಬೇಕು. ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅದು. ನೀವು ಓದ್ರಿ. ಸಹಾಯಕ್ಕೋಸ್ಕರವಾಗಿ ರೆಜಿನಾಲ್ಡ್ ಸಾಲ್ಮನ್ ಅವ್ರು ಬರೆದಿರುವಂತ ಪುಸ್ತಕ ರೆಫರ್ ಮಾಡಿ, ಕೂತ್ಕೊಳ್ಳಿ, ಸ್ವಲ್ಪ ಟೈಮ್ ಕೊಡಿ. ಮತ್ತೆ ಯಾವ್ದಾವ್ದೋ ಪುಸ್ತಕ ಇಟ್ಕೊಳಕ್ ಹೋಗ್ಬೇಡ್ರಿ. ಅದರಿಂದ ಈಗಿನ ಕಾಲದಲ್ಲಿ ಆ ಪ್ರಕಟಣೆ ಬಗ್ಗೆ ಬರೆದಿರುವಂತವ್ರು ಬಹಳ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಎಚ್ಚರವಾಗಿ ಅಷ್ಟೇ ನಾನು ಹೇಳೋದು. ಆಮೇಲೆ ನೆಕ್ಸ್ಟ್ ಎಷ್ಟನೇ ಬೆಟ್ಟ ಆಯ್ತು? ಇಲ್ಲಿಗೆ 5 ಆಗಿರುತ್ತೆ ಅಲ್ಲ. 6ನೇ ಬೆಟ್ಟಕ್ಕೆ ಹೋಗೋಣ. ಈ 6ನೇ ಬೆಟ್ಟ 27ನೇ ಅಧ್ಯಾಯ 33ನೇ ವಚನ, 27, 33 ಓದ್ರಿ. ಮತ್ತು ಗೊಲ್ಗೊಥಾ ಅಂದರೆ ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಟ್ಟರು. ಸಾಕು ಬಿಡಿ, ಅಷ್ಟೇ ಸಾಕು. ನಿಮ್ಗೆಲ್ಲ ಗೊತ್ತೇ ಇದೆ. ಇದು ಗೊಲ್ಗೊಥಾ ಅನ್ನುವಂಥ ಬೆಟ್ಟ. ಇದು ಗೊಲ್ಗೊಥಾ ಬೆಟ್ಟದಲ್ಲಿ ಯೇಸು ಸ್ವಾಮಿಗೆ ಮೊಳೆಗಳಿಂದ ಹೊಡೆಯಲ್ಪಟ್ಟಿದೆ, ನೇತು ಹಾಕಲ್ಪಟ್ಟಿದ್ದಾನೆ. ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಮಧ್ಯಾಹ್ನ ಏನದು ಟೆಂಪರೇಚರ್ ಸುಮಾರು 50ಕ್ಕಿಂತ ಹೆಚ್ಚಾಗಿದೆ. ಬಂಡೆಗಳೆಲ್ಲ ಕಾದ್ಬಿಟ್ಟು ಒಂಥರ ಏನದು ತಾವ ಇದ್ದಂಗಿದೆ. ಅಂತ ಪರಿಸ್ಥಿತಿಯಲ್ಲಿ ಆತನು ಅಲ್ಲಿ ಹಾಕಲ್ಪಟ್ಟಿದ್ದಾರೆ ಗೊಲ್ಗೊಥಾ ಬೆಟ್ಟದ ಮೇಲೆ. ಗೊಲ್ಗೊಥಾ ಅಂದ್ರೆ ಏನು ಗೊತ್ತಾ? ಗೊಲ್ಗೊಥಾ ಅಥವಾ ಕಲ್ವರಿ ಅಂತ ಹೇಳ್ತಾರೆ ಅದನ್ನ. ಕಲ್ವರಿ ಅಂತ ಅಂದ್ರೆ ಬುರುಡೆ ಅಂತ ಅರ್ಥ. ಐ ಆಮ್ ಸೋ ಸಾರಿ, ನಾನು ಯಾರನ್ನೂ ಕೂಡ ಇದು ಮಾಡ್ತಾ ಇಲ್ಲ. ಕಲ್ವರಿ ಮಿನಿಸ್ಟ್ರಿ ಅಂತ ಅಂದ್ಬಿಟ್ಟು ಒಂದ್ ವೇಳೆ ನಾನು ಹಾಕೊಂಡಿದ್ದೀನಿ ಅಂದ್ರೆ ಬುರುಡೆ ಮಿನಿಸ್ಟ್ರಿ ಅಂತ ಅರ್ಥ ಅಲ್ಲಿಗೆ. ಕೆಲವು ಸಲ ಅರ್ಥ ಮಾಡ್ಕೊಳ್ದಂಗೆ ಕಲ್ವರಿ ಅಂತ ಹೆಸರಿಟ್ಕೊಳ್ತಾರೆ. ನೀವು ನೋಡ್ರಿ ಬೇಕಾದ್ರೆ ಕಲ್ವರಿ ಮೀನಿಂಗ್ ಏನು ಅಂತ. ಬುರುಡೆ
ಹಂಗೆ ಇರೋದು. ಬಹಳ ಹುಷಾರಾಗಿರ್ಬೇಕು ನಾವು ಹೆಸರುಗಳಿಡುವಾಗ. ಕಲ್ವರಿ ಅಂತ ಅಂದ್ರೆ ಅದು ಸ್ಕಲ್, ಅದು ಗೊಲ್ಗತ. ಆ ಬೆಟ್ಟದ ಮೇಲೆ ಯೇಸು ಇದ್ದಾನೆ. ಯೇಸು ಯಾಕಿದ್ದಾನೆ? ಮಾನವರ ಎಲ್ಲ ಪಾಪಗಳಿಗೋಸ್ಕರ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಆತನು ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ನೇತು ಹಾಕಲ್ಪಡ್ತಾ ಇದ್ದಾನೆ. ಅಲ್ಲಿ 7 ಸೇಂಟ್ಸ್, 1 ಕ್ಷಮಾಪಣೆ ಇದೆ, 2 ಸಹಾಯ ಮಾಡ್ತಾ ಇದ್ದಾನೆ, ನನ್ನೊಂದಿಗೆ ನೀನು ಬಾ, 3 ತನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ, ಅಂದ್ರೆ ಪೇರೆಂಟಲ್ ರೆಸ್ಪಾನ್ಸಿಬಲ್, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅನ್ನುವಂಥದ್ದನ್ನ ನೆರವೇರಿಸ್ತಾ ಇದ್ದಾರೆ. 4ನೇದು, ಇಂಥ ಕಷ್ಟ ಇದ್ರೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ದೇವರೇ ನನ್ನ ದೇವರೇ. 5ನೇದು, ದಾಹ ಆಗಿದೆ. ಏನಾತನ ದಾಹ? ಆತನ ದಾಹ ರಕ್ಷಣೆ. ರಕ್ಷಣೆ ಹೊಂದಬೇಕು. ನೀವು ಅಷ್ಟೇ, ನಿಮ್ಮ ದಾಹ ಏನಾಗಿರ್ಬೇಕು ಅಂದ್ರೆ, ನಾನು ರಕ್ಷಣೆ ಹೊಂದಬೇಕು, ಪರಲೋಕದಲ್ಲಿರಬೇಕು, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿರಬೇಕು ಅನ್ನೋ ದಾಹ ನಿಮಗಿರ್ಬೇಕು. ದಾಹ ಅಂತ ಅಂದ್ರೆ ಬರೀ ನೀರು ಕುಡಿಯೋದಲ್ಲ. ಆ ದಾಹ, ಚರ್ಚ್ಗೆ ಹೋಗುವಂತ ದಾಹ, ಕಲಿಯುವಂತ ದಾಹ, ಪ್ರಾರ್ಥಿಸುವ ದಾಹ, ಎಲ್ಲದಕ್ಕಿಂತಲೂ ಕೂಡ ಹೆಚ್ಚಾಗಿ ಕರ್ತನನ್ನು ಪ್ರೀತಿಸುವಂತ ದಾಹ. ಆ ದಾಹ ಅದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿಯವರು ಆ ಕಲ್ವರಿ ಮೇಲೆ ಅಥವಾ ಗೊಲ್ಗೊತ್ತಾದ ಮೇಲೆ, ಬೆಟ್ಟದ ಮೇಲೆ. ಮತ್ತು 6ನೇದಾಗಿ, ಇಟ್ ಈಸ್ ಫಿನಿಶ್ಡ್, ಎಲ್ಲವೂ ತೀರಿತು. ನಮಗೆ ದೇವರು ಕೊಟ್ಟಿರುವಂತ ಕೆಲಸ ನಾವು ಮಾಡಲೇಬೇಕು. ನಾವು ಕೆಲಸ ಮಾಡ್ಬೇಕು. ಇವಾಗ ಉದಾಹರಣೆಗೆ ನಮಗೆ ಆಫೀಸ್ನಲ್ಲಿ ಕೆಲಸ ಕೊಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಸುನಿಲ್ ಅವರು, ನಾನು ಅವರು ಆಸ್ಪತ್ರೆಗೆ ಹೋಗಿ ಅವ್ರ ಆಫೀಸ್ ನೋಡ್ಕೊಂಡು ಬಂದೆ. ಅವ್ರದ್ದು ಸಾಕಷ್ಟು ಕೆಲಸಗಳಿದ್ದಾವೆ, ಏನೇನೋ ಬರ್ತವೆ. ಅಲ್ಲಿ ಕೂತ್ಕೊಂಡು ಅವ್ರ ಕೆಲಸ ಎಲ್ಲ ಅಲ್ಲಿ ಇಡೋದು, ಅದು ಇದು ಸ್ವಲ್ಪ ನೋಡಿದೆ, ಚಮತ್ಕಾರ ಇದೆ. ನಿಮ್ಮೆಲ್ರಿಗೂ ಇರುತ್ತೆ ಬಿಡಿ. ನಾನು ಕೂಡ ಕೆಲಸಗಾರನೇ, ನಮ್ದು ಜನರೇಟರ್ ಮೇಂಟೆನೆನ್ಸ್ ಇತ್ತು, ಇರ್ಲಿ. ಹಾಗಾದ್ರೆ ನಮ್ಮ ಕೆಲಸ ಆ ದಿನದ ಅಸೈನ್ಮೆಂಟ್ ಮುಗಿಸ್ಬೇಕು. ನಾವ್ ಯಾವ್ದನ್ನು ಕೂಡ ಪೆಂಡಿಂಗ್ ನಲ್ಲಿ ಇಟ್ಕೊಂಡ್ರೆ ನಾಳೆ ದಿನ ನಮಗೆ ಏನದು ಲಗ್ನ ಪತ್ರಿಕೆ ಬರುತ್ತೆ. ಯಾವ್ದು ಲಗ್ನ ಪತ್ರಿಕೆ ಅಂದ್ರೆ ನೋಟಿಸ್ ಬರುತ್ತೆ, ಯಾಕೆ ಮಾಡಿಲ್ಲ. ಹಾಗೆ ಯೇಸು ಸ್ವಾಮಿ ತಂದೆಗೆ ರಿಪೋರ್ಟ್ ಮಾಡ್ತಾ ಇದ್ದಾನೆ, ಐ ಹ್ಯಾವ್ ಫಿನಿಶ್ಡ್ ಆಲ್ ಮೈ ವರ್ಕ್. ಇನ್ನೇನು ಇಲ್ಲ. ದೇವರು ನಮಗೆ ಬೇಕಾದಷ್ಟು ಕೆಲಸಗಳನ್ನು ಕೊಟ್ಟಿದ್ದಾನೆ. ನಾವು ಉದಾಹರಣೆಗೆ ಹೇಳ್ತೀನಿ, ಎಫಿಷಿಯಂಟ್ ಚಾಪ್ಟರ್ 1:3-4 ನೀವು ಪರಿಶುದ್ಧರಾಗಿಯೂ ನಿರ್ದೋಷವಾಗಿಯೂ ಮತ್ತು ನೀವು ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ 2ನೇ ಅಧ್ಯಾಯ 10ನೇ ವಚನದಲ್ಲಿ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ನೀವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರಿ. ಗಲೇಷಿಯನ್ ಚಾಪ್ಟರ್ 6:9-10 ಅಲ್ಲೂ ಕೂಡ ನಿಮಗೆ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದಕ್ಕೆ ಸಿದ್ಧವಾಗಿರ್ರಿ. ಇಂಪಾರ್ಟೆಂಟು, ಒಂದೇ ಮನೆ ಅಂತಿರುವಂತ ಕ್ರೈಸ್ತ ವಿಶ್ವಾಸಿಗಳಿಗೆ ಮಾಡ್ರಿ. ಬೇಕಾದಷ್ಟಿದೆ. ಈ ಕೆಲಸ ಮಾಡ್ಬೇಕಲ್ಲ. ನಾವು ಕೆಲಸ ಮಾಡ್ದಂಗೆ ಸ್ವಾಮಿ ಬರ್ತೀನಿ ಕೆಲಸನೇ ಮುಗಿಲಿಲ್ವಲ್ಲ. ನನ್ ಕೆಲಸ ಮುಗಿಸ್ಬೇಕು. ನಮ್ ಕೆಲಸ ಮುಗಿದ ಮೇಲೆ ಆಟೋಮೆಟಿಕ್ ಆಗಿ ಅವರೇ ತಗೊಂಡೋಗ್ತಾರೆ, ಕೇಳೋದೇ ಬೇಕಾಗಿಲ್ಲ. ವಿದೌಟ್ ಐ ಆಮ್ ಸಾರಿ, ಅವೆಲ್ಲ ಹೇಳ್ಬಾರ್ದು. ನಾನು ನಿಮ್ಗೆ ಏನು ತೊಂದರೆ ಆಗದಂಗೆ ಮೆಲ್ಲಿಗೆ ಎತ್ಕೊಂಡು ಹೋಗ್ತಾರೆ. ಒಂದ್ಸಲ ಯಪ್ಪನ ಹೆಸರೇನು, ದೇವ್ರ ಜೊತೆಯಲ್ಲಿ ನಡೆದಿರೋ ಯಪ್ಪನ ಹೆಸರು ಅನೋಕ, ಮೆಲ್ಲಿಗೆ ಬಾಪ ಹೋಗೋಣ ಅಂತ ಕರ್ಕೊಂಡೇ ಹೋಗ್ಬಿಟ್ರು. ಸಾವೇ ಇಲ್ಲ. ಇಲ್ಲಿಗೇನು ಕೂಡ ಹಾಗೆ ಹೋಗ್ತಾರೆ ಭಕ್ತರು. ಅವ್ರಿಗೇನಾದ್ರು ಕಾಯಿಲೆ ಬಂತ? ಕಾಯಿಲೆ ಇಲ್ಲ, ಏನೂ ಇಲ್ಲ, ಕಷ್ಟನೂ ಇಲ್ಲ, ನೆಮ್ಮದಿ ಹೋಗುದು. ನೀನು ಹಂಗೆ ಹೋಗು, ಬೇಡ ಅಂದವ್ರು ಯಾರು? ಇಲ್ಲಿ ಬಿದ್ದುಕೊಂಡು ಆಸ್ಪತ್ರೆಯಲ್ಲಿ, ಮೆಗಾನ್ ಹಾಸ್ಪಿಟ್ಲಲ್ಲಿ ಬಿದ್ದು ಇಲ್ಲೊಂದು ಟ್ಯೂಬು ಮೈಯೆಲ್ಲ ಟ್ಯೂಬು. ಎಷ್ಟು ದಿನ ಅಂತ ಇರ್ತೀಯ ಕೋಮ ಸ್ಟೇಜ್ನಲ್ಲಿ, ನೆಗೆದು ಬಿದ್ದು ನೆಲ್ಲಿಕಾಯಾಗ? ಬೇಗ ಹೋಗು, ಕೆಲಸ ಮುಗಿಸು, ಹೋಗು. ದೇವ್ರ ಹತ್ರ ನಿನಗೆ ಒಳ್ಳೆ. ನಾನು ಆ ಥರ ಒಂದು 3-4 ಜನರನ್ನ ಹಂಗೆ ಸಾಯಿಸ್ಬಿಟ್ಟಿದ್ದೀನಿ, ನಿಜವಾಗ್ಲೂ ಸಾಯಿಸಿದ್ದೀನಿ ಪ್ರೇಯರ್ ಮಾಡಿ. ಹುಬ್ಳಿನಲ್ಲಿ ಹಂಗೆ 94 ವರ್ಷದ ಅಜ್ಜಿ ಸಾಯಲ್ಲ, ಹಂಗೆ ಮಾಡ್ಕೊಂಡು ನಾನೇ ಫಾಸ್ಟ್ ಕರ್ಕೊಂಡು ಹೋದ್ರು. ECH ಫಾಸ್ಟ್ ಅಯ್ಯ ಇವರು 94 ವರ್ಷ ಸಾಯಲ್ಲ, ಆದ್ರೆ ಆ ಅಮ್ಮ ಎಲ್ಲ ಅಲ್ಲೇ ಮಾಡ್ಕೊತದೆ, ತಿನ್ನೋದು ಇಲ್ಲ, ಏನ್ ಮಾಡೋದು? ಈ ಪ್ರಾರ್ಥನೆ ಮಾಡಿ. ಅವರೆಲ್ಲರೂ ಬಂದ್ಬಿಟ್ಟು ಗುಂಪು ಸೇರ್ಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ಅಮ್ಮ ಬದುಕೋ ಹಂಗೆ. ಹೋದೆ, ನೋಡ್ದೆ, ಅಮ್ಮ ಕಿವಿ ಕೇಳಿಸೋದು ಕೇಳಲ್ಲ, ಜೋರಾಗಿ ಕಿರ್ಚಿದೆ, ಏ ಸ್ವಾಮಿ ನಿನಗೆ ಪ್ರಾಣ ಕೊಟ್ಟು ರಕ್ಷಣೆ ಕೊಟ್ಟು ಅಲ್ಲಿ ನಿನಗೆ ಸ್ಥಳ ಸಿದ್ಧ ಮಾಡಿದೆ, ನಂಬ್ತೀಯನಮ್ಮ? ನೋಡ್ರಿ, ಮತ್ ಹೋಗು, ಇನ್ನೇನಕ್ಕಿದೆಯಾ ಇಲ್ಲಿ? ಕೆಲಸನೇ ಇಲ್ಲ ಇಲ್ಲಿ ನಿನಗೆ.
ಜೋರಾಗಿ ಹೇಳ್ದೆ, ಇಲ್ಲಿ ಅದೇ ತರ ಕಿಸ್ತಾ ಇದ್ದೀನಿ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಕೆಲಸ ಇಲ್ಲ ನಿನಗೆ, ಇದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ನೋಡು. ಅಲ್ಲಿ ಕುಂತು ನಿಂತವ್ರೆ ಅವರೆಲ್ಲ ಹೋಗತ್ಲಾಗೆ. ಯೇಸು ಸ್ವಾಮಿ ನಂಬಿದ್ಯಲ್ಲ, ರಕ್ಷಣೆ ಹೊಂದಿದ್ಯಲ್ಲ, ದೇವ್ರ ಹತ್ರ ನಿನಗೆ ಸ್ಥಳ ಸಿದ್ಧವಾಗಿದೆ, ಹೋಗು. ತಂದೆಯೇ, ಈ ನಿನ್ನ ಪ್ರಿಯ ಮಗಳನ್ನ, ಈ ಅಮ್ಮನ್ನ ನೀನೇ ತಗೋ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅವ್ರು ಹೊರಗಡೆ ಬಂದ್ಬಿಟ್ಟು, ಏನ್ ನಿನ್ ಪ್ರಾರ್ಥನೆ ಹಿಂಗ್ ಮಾಡಿದ್ರಿ, ಮಾಡ್ಬೇಕಾದದ್ದನ್ನು ಮಾಡಿದ್ದೀನಿ ಅಮ್ಮ, ನಿಮ್ ಇಷ್ಟ, ಏನಾದ್ರೂ ಬೇಕೊಳ್ರಿ, ಕಾಫಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಹೋಗ್ತೀನಿ, ಇಲ್ಲ ಬಂದಿದ್ದು ತಪ್ಪಗಾದ್ರೂ ತಕೊಂಡಿರ್ಲಿ ಒಂದು ಕಪ್ಪು ಉದ್ಬಿಟ್ಟು. ನೆಕ್ಸ್ಟ್ ಡೇ ನಾನು ಯಲಂಕ ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದಿದ್ದೀನಿ ಅಷ್ಟೇ. ಹುಬ್ಳಿಯಿಂದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಿದ್ದೀನಿ. ಫಾಸ್ಟ್ ಫೋನ್ ಮಾಡ್ತಾ ಇದ್ದಾರೆ, ಅಯ್ಯ ಏನಾಯ್ತು, ಇಳಿದ್ರ ರೈಲು ಇಳಿದ್ರ? ಇಳಿದೆ, ಯಶವಂತಪುರದಲ್ಲಿ ಇಳಿದಿಂದ ಹೋಗ್ತಾ ಇದ್ದೀನಿ. ಏನು ವಿಷಯ ಹೇಳಿ, ಇಷ್ಟು ಬೆಳಿಗ್ಗೆ ಮಾಡಿದ್ದೀರಿ? ಅದು 6:15 ಹೋಗ್ತದೆ. ಏನಿಲ್ಲ ಅಜ್ಜಿ ಹೋಗ್ಬಿಟ್ಲು, ತಂಟೆ ಇಲ್ಲ ಬಿಡು, ಹೋಗ್ರಿ, ಏನ್ ಮಾಡ್ತೀರಿ ಇಲ್ಲಿ ಇದ್ಕೊಂಡು, ಬೇರೆಯವ್ರಿಗೆ ತೊಂದರೆ ಮಾಡ್ಕೊಂಡು. ನನಗಷ್ಟೇನಪ್ಪ, ನನಗೆ 70 ವರ್ಷ ಕಳೀತು ಸಾಕು ಬೈಬಲ್ನಲ್ಲಿರೋ ತರ. ಯಾವಾಗ ಕರೆದ್ರೂ ರೆಡಿಯಾಗಿದ್ದೀನಿ, ವಿದೌಟ್ ಕಾಯಿಲೆ ಅದು ಇದು ಏನೂ ಬೇಕಾಗಿಲ್ಲ, ನೆಮ್ಮದಿಗೆ ರೆಡಿಯಾಗಿದ್ದೀನಿ. ಕಾರ್ಕೋಸ್ವಾಮಿ ಅಂತ ಕೇಳ್ತಾ ಇದ್ದೀನಿ, ಇನ್ನೂ ಇರೋ 4 ದಿನ ಅಂತಂದ್ರೆ ಇರ್ತೀನಿ, ನಾನೇನು ತೊಂದ್ರೆನಾ? ಏನೂ ಇಲ್ಲ, ಇರೋ ಅಷ್ಟು ದಿನ ಬರೀ ವಾಕ್ಯ ಹೇಳ್ಕೊಂಡಿರ್ತೀನಿ ಅಂತ ಹೊರತು ದುಡಿಮೆ ಮಾಡಲ್ಲ ನಾನು. ಆ ಆಸೆನೇ ಇಲ್ಲ ನನಗೆ. ದುಡಿಯೋದು, ತಿನ್ನೋದು, ಕುಡಿಯೋ, ಅಲ್ಲಿ ಮಜಾ ಮಾಡೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಇದು ಬರೀ 138 ರೂಪಾಯಿ ಮೀಟರ್ ಅಷ್ಟೇ ಇದು. ನಾನೇನು ಕಾಸ್ಟ್ಲಿ ಬಟ್ಟೆ ಹಾಕಲ್ಲ, ನಾನು ಬಹಳ ಚೀಪ್ ರೇಟ್. ಸುಮ್ಮನೆ ಹಂಗೆ ಕಾಣಿಸ್ತದೆ ನಿಮ್ಗೆ ಅಷ್ಟೇ. ಹಾಗಾದ್ರೆ ಕಲ್ವರಿ ಬೆಟ್ಟ 6ನೇದು, ನಿನ್ ಕೆಲಸ ಮುಗೀತಾ? ಪ್ರಾಣಾರ್ಪಣೆ ಮಾಡಿದ್ವಿ, 7ನೇ ಪಾಯಿಂಟ್. ದೇವರ ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ಕೊಡ್ತೇನೆ, ಫಿನಿಶ್. ಈಗ 7ನೇ ಬೆಟ್ಟ ನೋಡೋಣ. 28ನೇ ಅಧ್ಯಾಯ 19-20 ವಚನಗಳು. 18ರಿಂದಲೇ ಹೋದ್ರಿ, 18ರಿಂದ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಥ್ಯಾಂಕ್ ಯು. ಇದು ಕೊನೆ ಬೆಟ್ಟ. ಅವರು ಯೇಸು ಸ್ವಾಮಿ ಮೇಲೆ ಹೋಗುವಾಗ ಅವ್ರಿಗೆ ಹೇಳ್ತಾ ಇದ್ದಾರೆ, ಎಣ್ಣೆ ಮರಗಳ ಗುಡ್ಡ, ಆ ಬೆಟ್ಟದ ಬಳಿ ಹೇಳ್ತಾ ಇದ್ದಾರೆ, ನೀವು ಯಾಕೆ ನಿಂತ್ಕೊಂಡಿದ್ದೀರಿ? ಇನ್ನಾಗೋಯ್ತು, ನೀವು ಮಾಡ್ಬೇಕಾಗಿದ್ದನ್ನೆಲ್ಲ ಮಾಡಿದ್ದೀನಿ, ನೀವು ನಿಮ್ಮ ಕೆಲಸ ಇವಾಗ ಹೊರಟು ಹೋಗಿ ಎಲ್ಲಾ ದೇಶಗಳಿಗೆ ನನ್ನ ಶಿಷ್ಯರನ್ನಾಗಿ ಮಾಡ್ರಿ, ಉಪದೇಶ ಮಾಡ್ರಿ, ದೀಕ್ಷಾಸ್ನಾನ ಕೊಡ್ರಿ, ನಾನು ಬರುವ ತನಕ ಅವ್ರನ್ನ ಕಾಪಾಡಿಕೊಳ್ರಿ. ಈಗ ಇದು ಸಭೆಗಳ ಮೇಲೆ ಇರುವಂತ ಜವಾಬ್ದಾರಿ, ನಮ್ಮ ಮೇಲಿರುವಂತ ಜವಾಬ್ದಾರಿ ಏನು ಗೊತ್ತಾ? ನಾವು ಕೂಡ ನಾವೆಲ್ಲೆಲ್ಲಿರ್ತೀವೋ ಅಲ್ಲಲ್ಲಿ ಹೋಗಿ ಕರ್ತನಿಗೋಸ್ಕರ ಸಾಕ್ಷಿಯಾಗಿರ್ಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ನನಗೆ ಸಾಕ್ಷಿಗಳು ಅಂತ ಯೇಸುಸ್ವಾಮಿ ಹೇಳಿದ್ದಾರೆ. ನೀವು ನನಗೆ ಸಾಕ್ಷಿಗಳಾಗಿರ್ಬೇಕು. ನೀವೆಲ್ಲೆಲ್ಲಿರ್ತೀರೋ ಅಲ್ಲೆಲ್ಲೆಲ್ಲ. ಈಗ ನಾನು ಭದ್ರಾವತಿನಲ್ಲಿದ್ದೆ, ಬೆಂಗಳೂರು ಕರ್ಕೊಂಡು ಹೋದ್ರು, ಅಲ್ಲಿ ಕರ್ತನ ಸಾಕ್ಷಿಯಾಗಿದ್ದೀನಿ. ಎಲ್ಲೆಲ್ಲಿ ಹೋದ್ರೂ ಕೂಡ ಕರ್ತನಿಗೆ ಸಾಕ್ಷಿಯಾಗಿರ್ತೀನಿ. ನೀವು ಅಷ್ಟೇ, ನೀವು ಎಲ್ಲಿದ್ರೂ ಕೂಡ ದೇವರಿಗೆ ಸಾಕ್ಷಿಯಾಗಿರ್ರಿ. ನಿಮ್ಮ ಸಾಕ್ಷಿ ಅತ್ಯಗತ್ಯ. ಮತ್ತು ಜನರಿಗೆ ಸಾಧ್ಯವಾದ್ರೆ ನಿಮಗೆ ಆಮೇಲೆ ಇನ್ನೊಂದು, ಈಗಿನ ಕಾಲದಲ್ಲಿ ನೀವು ಯಾವಾಗಲೂ ಸುವಾರ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಕಷ್ಟನೇ. ಅದಕ್ಕೆ ನಾನು ಕೆಲವು ಟಿಪ್ಸ್ ಹೇಳ್ಕೊಡ್ತೀನಿ. ಯಾವಾಗಾದರೂ ನಿಮಗೆ ಸುವಾರ್ತೆ ಹೇಳುವಂಥವ್ರು, ನಾನು ಹೇಳಬೇಕು ಅನ್ಕೊಂಡಿದ್ದೀನಿ ಅನ್ನುವಂಥವ್ರು ಏನಾದ್ರೂ ಇದ್ರೆ, ನನಗೊಂದು 5 ಜನ ಸಿಕ್ಕಿದ್ರು ಸಾಕು, ಅವ್ರಿಗೆ ಹೇಳ್ಕೊಡ್ತೀನಿ ಸುವಾರ್ತೆಯನ್ನು ಸುಲಭವಾಗಿ ಪ್ರೆಸೆಂಟ್ ಮಾಡೋದು ಹೇಗೆ ಅಂತ. ಕೆಲವು ತುಂಬಾ ಇಂಪಾರ್ಟೆಂಟ್ ಟಿಪ್ಸನ್ನ ಅಥವಾ ಟ್ರಿಕ್ಸನ್ನ ಕಲ್ತ್ಕೊಂಡ್ರೆ ನಾವು ಯಾರ್ಯಾರಿಗೆ ಹೇಳ್ಬೋದು? ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ, ನಮ್ಮ ನೆರೆಹೊರೆಯವರಿಗೆ, ನಮಗೆ ಸಿಕ್ಕಿದಂತ ಅನೇಕ ಜೊತೆಗಾರರಿಗೆ, ಮತ್ತು ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲೇ ಸಾಕ್ಷಿಯಾಗಿರ್ತೀವಿ. ಇದು ಆಜ್ಞೆಯ ಏನದು ಗ್ರೇಟ್ ಕಮಿಷನ್ ಅಂದ್ರೆ, ಮೌಂಟ್ ಆಫ್ ಗ್ರೇಟ್ ಕಮಿಷನ್ ಅಂದರೆ ಮಹಾ ಆಜ್ಞೆಯ ಬೆಟ್ಟ. ಆಜ್ಞೆ ಮಾಡಿದ್ದಾರೆ ನಮಗೆ, ಸುಮ್ಮನೆ ಹೇಳಲಿಲ್ಲ, ಅದು ಆಜ್ಞೆ. ಅದು ದೊಡ್ಡ ಕಮಾಂಡರ್ ನಮಗೆ ಕೊಟ್ಟಿದ್ದು. ನಾನು ಮಿಲಿಟರಿನಲ್ಲಿ ಒಂದು ತಿಂಗಳಿದ್ದೆ ನಾನು ಹೈದರಾಬಾದ್, ಮರಾಠ ಲೈಫ್ ಇನ್ಫೆಂಟ್ರಿ ಇದರಲ್ಲಿ. ಅಲ್ಲಿ ಕಮಾಂಡರ್ ಏನಾದ್ರು ಹೇಳಿದ್ದನ್ನ ಮಾಡಲಿಲ್ಲ ಅಂದ್ರೆ
ನಮಗೆ 4ರಷ್ಟು ಶಿಕ್ಷೆ. ಅದನ್ನು ಕೇಳಲಿಲ್ಲ ಅಂತಂದ್ರೆ ಮತ್ತೆ ಮಲ್ಟಿಪಲ್ ಆಗುತ್ತೆ. ಶಿಕ್ಷೆಯ ಮೇಲೆ ಶಿಕ್ಷೆ. ಅದೇ ತರ ನಮ್ಮೆಲ್ಲರ ಕಮಾಂಡರ್ ಆತನಾಗಿದ್ದಾನೆ. ಆತನ ಹೇಳ್ತಾ ಇದ್ದಾನೆ, ಹೊರಟು ಹೋಗ್ರಿ, ನೀವೆಲ್ಲೆಲ್ಲಿ ಇರ್ತೀರೋ ಅಲ್ಲಿ ನನಗೆ ಸಾಕ್ಷಿಗಳಾಗಿರ್ರಿ. ನನಗೆ ನೀವು ನನ್ನ ಬಗ್ಗೆ ನೀವು ಪ್ರೊಕ್ಲೇಮ್, ನನ್ನ ಬಗ್ಗೆ ಹೇಳ್ರಿ. ನೀವು ಅನೇಕರಿಗೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ. ನಿಮ್ಮ ಮಕ್ಕಳನ್ನ ನನ್ನ ಬಳಿಗೆ ಕರ್ಕೊಂಡು ಬನ್ರಿ. ನಿಮ್ಮ ಮಕ್ಕಳನ್ನ ದಾರಿಯಲ್ಲಿ ಬಿಡಕ್ ಹೋಗ್ಬೇಡ್ರಿ. ಅವರೆಲ್ಲೆಲ್ಲ ಲೋಕಕ್ಕೆ ಬಿಡಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು. ಇದು 7ನೇ ಬೆಟ್ಟ. ಇನ್ನು ಹೆಚ್ಚು ಮಾತಾಡೋದೇ ಟೈಮ್ ಆಗೋಯ್ತು, ಕ್ಷಮಿಸಿ. ಹಾಗಾದ್ರೆ 7 ಬೆಟ್ಟಗಳ ಅನುಭವಗಳು ನಮಗೂ ಕೂಡ, ಒಂದು ವೇಳೆ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿದ್ದೀವಿ, ಕ್ರಿಸ್ತನನ್ನು ನಂಬಿದ್ದೀವಿ, ದೀಕ್ಷಾಸ್ಥಾನ ತಗೊಂಡಿದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಪ್ರಾರ್ಥನೆ, ಅದೇ ಜೊತೆಯಲ್ಲಿ ಶೋಧನೆ, ನಾವು ವಾಕ್ಯ, ಪ್ರಾರ್ಥನೆ ಮತ್ತು ರೂಪಾಂತರ, ಮತ್ತು 5ನೇದು ನಾವು ಏನು ಪ್ರವಾದನೆ ಮತ್ತು 6ನೇದೇನು ಕಲ್ವಾರಿ ಬೆಟ್ಟ, ರಕ್ಷಣೆಯ ಬೆಟ್ಟ. ಮತ್ತು ರಕ್ಷಣೆ ಹೊಂದಿದ ಮೇಲೆ ನಾವು ಸುವಾರ್ತೆ ಸಾರಲೇಬೇಕು. ದೇವರ ವಾಕ್ಯಗಳನ್ನು ಆಶ್ರಯಿಸಲಿ. ಸಣ್ಣ ಪ್ರಾರ್ಥನೆ. ತಂದೆಯೇ, ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ವಂದನೆ. ದಯಮಾಡಿ ನಮ್ಮೊಂದಿಗೆ ನೀವು ಇನ್ನೂ ಹೆಚ್ಚು ಮಾತಾಡ್ರಿ, ನಾವು ವಿಧೇಯರಾಗುವಂತೆ ಸಹಾಯ ಮಾಡಿ. ಯೇಸುವಿನ ಹೆಸರಲ್ಲಿ ಬೇಡ್ತೇನೆ, ಆಮೆನ್.